ಕರ್ನಾಟಕ ರಾಜ್ಯದ ಆತ್ಮೀಯ ಸ್ಪರ್ಧಾ ಮಿತ್ರ ನಮಸ್ಕರಿಸುತ್ತಾ, ಹಾಗಾದ್ರೆ ಇವತ್ತಿನ ವಿಷಯನೇ ಯಾವುದು ಅಂತ ಹೇಳಿ ಕೇಳಿದ್ರ ಈ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಾದಾಮಿ ಚಾಲುಕ್ಯರು ಅಂತ ಹೇಳಿ. ಹಾಗಾದ್ರೆ ಬಾದಾಮಿ ಚಾಲುಕ್ಯರು ಬರೀ ಕರ್ನಾಟಕ ಮಾತ್ರ ಸೀಮಿತ ಅಲ್ಲಿ ಅವರು ಭಾರತಾದ್ಯಂತ ತಮ್ಮದೇ ಆಗಿರ್ತಕ್ಕಂಥ ವೈಭವವನ್ನು ಉತ್ತಂಗ ಮಟ್ಟಕ್ಕೆ ತಲುಪಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ ಅಂತ ಹೇಳಿ ಕೇಳಿದ್ರೆ ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಏನಾರ ಅಧ್ಯಯನ ಮಾಡಬೇಕು ಅಂತ ಹೇಳಿ ಕೇಳಿದ್ರ ಒಂದನೇದಾಗಿ ಆ ಸಾಮ್ರಾಜ್ಯ ಹ್ಯಾಂಗ್ ಹುಟ್ಟಿತು ಅಂಬುದು ಕಲಿಬೇಕು. ಒಂದನೇದಾಗಿ ಫಸ್ಟ್ ಸಾಮ್ರಾಜ್ಯದ ಉದ್ಭವದ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಅವರ ಮೂಲ ಅಭಿಪ್ರಾಯದ ಬಗ್ಗೆ ಅನೇಕ ಜನ ಹೇಳಿಕೆಯನ್ನು ಕೊಟ್ಟಾರ. ಹಾಗಾದ್ರೆ ಈ ಸಾಮ್ರಾಜ್ಯ ಅಧಿಕಾರ ಬರ್ಬೇಕಾದ್ರೆ ಅವರ ಮೂಲವನ್ನು ಗೊತ್ತಿರಬೇಕು. ಹಾಗಾದ್ರೆ ಇವರ ಹಿಂದಿದ್ದ ಸಾಮ್ರಾಜ್ಯ ಯಾವುವು ಅಂತ ಹೇಳಿ ಕೇಳಿದ್ರ ಒಂದು ಕದಂಬರು ಅಂತ ಹೇಳಿರ್ತದ, ಇನ್ನೊಂದು ಗಂಗರು ಅಂತ ಹೇಳಿರ್ತದ, ಇನ್ನೊಬ್ರು ಆಳ್ಪರು ಅಂತ ಹೇಳಿರ್ತಾರ. ಅವರನ್ನು ಸೋಲಿಸಿ ತಮ್ಮದೇ ಆಗಿರ್ತಕ್ಕಂಥ ಭವ್ಯವಾದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಇಲ್ಲಿ ಆಳಿದ ಪ್ರಮುಖ ರಾಜ್ಯರ ಬಗ್ಗೆ ಗೊತ್ತಿರಬೇಕು ನಾವು ಫಸ್ಟ್. ಹಾಗಾದ್ರೆ ಈ ಸಾಮ್ರಾಜ್ಯದಲ್ಲಿ ಆಳಿದ ಪ್ರಮುಖ ರಾಜ್ಯಗಳ ಬಗ್ಗೆನೂ ಮಾಹಿತಿ ಇರಬೇಕು. ಹಾಗಾದ್ರೆ ಅವರ ಪ್ರಮುಖ ಸಾಧನೆಯನ್ನು ಗೊತ್ತಿರಬೇಕು. ಸಾಮ್ರಾಜ್ಯದ ಸ್ಥಾಪಕ ಯಾರು, ಸ್ವಾತಂತ್ರ್ಯ ದೊರೆ ಯಾರು, ಹಾಗಾದ್ರೆ ಪ್ರಸಿದ್ಧ ಅರಸ ಯಾರು, ಯಾರ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯ ಉನ್ನತ ಮಟ್ಟಕ್ಕೆ ತಲುಪ್ತಂಬುದು ಗೊತ್ತಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಅವರ ಶಾಸನ ವ್ಯವಸ್ಥೆ, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ. ಹಾಗಾದ್ರೆ ಇವರ ಹಿಂದಿದ್ದ ಸಾಮ್ರಾಜ್ಯವನ್ನು ಕದಂಬರು ಹಾಗಾದ್ರೆ ಯಾರ ಜೊತೆ ಸಂಬಂಧ ಹೊಂದಿದ್ರು ಅಂತ ಹೇಳಕ್ಕೆ ರಾಷ್ಟ್ರಕೂಟರು. ಇವರ ಉತ್ತರಾಧಿಕಾರಿ ಅಧಿಕಾರಕ್ಕೆ ಬಂದವರೇ ರಾಷ್ಟ್ರಕೂಟರು ಅಂತ ಹೇಳಿ ಕರೀತಾರ. ಅವ್ರಿಗೆ ಯಾರ ಉತ್ತರಾಧಿಕಾರಿ ಬಂದ್ರು ಅಂತ ಹೇಳಕ್ಕೆ ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಕಾಲದ ಪ್ರಮುಖ ಶಾಸನಗಳದಾವ. ಹಾಗ ಇಷ್ಟೆಲ್ಲ ಮಾಹಿತಿಯನ್ನು ಗೊತ್ತಿರಬೇಕು. ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಲೈನಿನ ಕ್ವಶನವನ್ನು ತೆಗೆದು ಹಾಕಬೇಕು. ಈಗ ಹಾಗಾದ್ರೆ ಏನೇ ಮಾಹಿತಿಯನ್ನು ಗೊತ್ತಿರಬೇಕಾದ್ರೆ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ನಾವು. ಸಾಮ್ರಾಜ್ಯದ ಉದ್ಭವ, ರಾಜ್ಯರು, ಅವರ ಪ್ರಮುಖ ಸಾಧನೆ, ಶಾಸನ, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಅವರ ಆರ್ಥಿಕ ವ್ಯವಸ್ಥೆ, ನೆಕ್ಸ್ಟ್ ಧಾರ್ಮಿಕ ಕ್ಷೇತ್ರಗಳು, ಹಾಗಾದ್ರೆ ಅವರ ಕಾಲದಲ್ಲಿರ್ತಕ್ಕಂಥ ಪ್ರಮುಖ ಶಾಸನಗಳು. ಇಷ್ಟೆಲ್ಲ ಓದ್ರ ಆ ಕೆಇ ಡಿಪಾರ್ಟ್ಮೆಂಟ್ ಕೇಳಿದ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರಿಸಲು ಸಾಧ್ಯವಾಗ್ತದೆ ನಮಗ್. ಇಷ್ಟೆಲ್ಲ ಅದ್ರ ಮೂಲ ಅಭಿಪ್ರಾಯದ ಬಗ್ಗೆ ಗೊತ್ತಿರ್ಬೇಕ್ರಿ ನಮಗ್. ಏನು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆನೆ ಕಠಿಣ ಆಗದಾವ. ಹಾಗಾದ್ರೆ ಇವರ ಸಮಕಾಲೀನವ್ರು ಯಾರ್ಯಾರು ಅಂತ ಹೇಳಿ ಕೇಳ್ತಾರ. ಬಾದಾಮಿ ಚಾಲುಕ್ಯರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 3 ಸಾಮ್ರಾಜ್ಯಗಳು ಇರ್ತಾವ್ರಿ. ಒಂದು ಉತ್ತರ ಭಾರತದಲ್ಲಿ ಒಂದು ವೈಭವದ ಸಾಮ್ರಾಜ್ಯ ಇರ್ತದ. ಹಾಗಾದ್ರೆ ಉತ್ತರ ಭಾರತದಲ್ಲಿ ಅದ್ಭುತ ವೈಭವದಿಂದ ತಮ್ಮ ರಾಜ್ಯ ಸಾಮ್ರಾಜ್ಯವನ್ನು ಕಟ್ಟಿದವರೇ ಹರ್ಷವರ್ಧನ. ಅದಕ್ಕ ನಾವು ವರ್ಧನ ಸಾಮ್ರಾಜ್ಯ ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ಈ 3 ಸಮಕಾಲೀನ ಸಾಮ್ರಾಜ್ಯಗಳು ಒಂದೇ ಶತಮಾನದಲ್ಲಿ ಆಳ್ಯಾವ. 3 7ನೇ ಶತಮಾನದಲ್ಲಿ ರಾಜ್ಯಭಾರ ಮಾಡ್ಯಾವ. ಅದರಲ್ಲಿ ಉತ್ತರ ಭಾರತ ಸಾಮ್ರಾಜ್ಯ ವರ್ಧನ. ಹಾಗಾದ್ರೆ ಅದು ಉತ್ತರ ಭಾರತ ನರ್ಮದಾ ನದಿ ಆಚೆಗಡೆ ಅವರಿದ್ರು, ಈಚೆಗಡೆ ಒಂದು ಭವ್ಯವಾದ ಸಾಮ್ರಾಜ್ಯ ಇತ್ತು. ಅದಕ್ಕೆ ನಾವು ಬಾದಾಮಿ ಚಾಲುಕ್ಯರ ಅಂತೇಳಿ ಕರಿಬೇಕು. ಹಾಗಾದ್ರೆ ಪೂರಾ ದಕ್ಷಿಣಕ್ಕೆ ಯಾರಿದ್ದಾರ್ರಿ? ಕಂಚಿ, ಪಲ್ಲವರು. ಹಾಗಾದ್ರೆ ಒಂದೇ ಶತಮಾನದಾಗ 3 ಸಾಮ್ರಾಜ್ಯಗಳನ್ನ ಆಳ್ಯಾವ. ಅವೇ ಸಾಮ್ರಾಜ್ಯನ ಯಾವ ಕೇಳಿದ್ರ ವರ್ಧನ ಸಾಮ್ರಾಜ್ಯ, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು. ಫಸ್ಟ್ ವರ್ಧನರು, ನೆಕ್ಸ್ಟ್ ಬಾದಾಮಿ ಚಾಲುಕ್ಯರು, ನಂತರದಲ್ಲಿ ಕಂಚಿ ಪಲ್ಲವರು. ಈ 3 ಸಾಮ್ರಾಜ್ಯ ಮೊದಲು ಆಳ್ತಾವ. ಹಾಗಾದ್ರೆ ಈ ಸಾಮ್ರಾಜ್ಯ ಸ್ಥಾಪನೆ ಫಸ್ಟ್ ಎಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಕ್ಕಾರ ಇವರ ಮೂಲನೇ ಏನು ಉತ್ತರ ಆರ್ಯಪುರ ಅಂತ ಹೇಳಿ. ಹಾಗಾದ್ರೆ ಆರ್ಯಪುರನೇ ಹೋಗ್ ಮುಂದೇನಾಯ್ತು ಅಂದ್ರೆ ಐಹೊಳೆ ಅಂತ ಹೇಳಿ. ಹಾಗಾದ್ರೆ ಐಹೊಳೆ ಎಂಬ ಹೆಸರು ಬರ್ಲಕ್ ಕಾರಣ ಏನು ಉತ್ತರ ಇಲ್ಲಿ ಭಾರತದ ನಮ್ಮ ಮಹಾಭಾರತ ಪರಶುರಾಮನ ಪಾತ್ರ ಬಹಳ ಇಂಪಾರ್ಟೆಂಟ್ ಅದ. ಪರಶುರಾಮ ಯಾವಾಗ ಹಿಂದೂ ಧರ್ಮದ ವಿರೋಧವಾಗಿ ನಡ್ಕೊಂಡಿರ್ತಕ್ಕಂಥ ಅನೇಕ ಪ್ರಜೆಗಳ ವಿರುದ್ಧ ದಂಡೆತ್ ಹೋಗ್ತಿದ್ದ, ಆತನ ಆಯುಧನೇ ಕೊಡಲಿ ಆಗಿತ್ತು. ಕೈ ಅಂದ್ರೆ ಸೀದಾ ಕೊಳ್ಳಿನೇ ಇತ್ತು ಅವನು ಬಲ್ಲಿ. ಹಾಗಾದ್ರೆ ಪರಶುರಾಮ ಒಂದು ಯುದ್ಧದಲ್ಲಿ ಪಾಲ್ಗೊಂಡು ಈ ಆತನು ಬಳಸಿರ್ತಕ್ಕಂಥ ಕೊಡಲಿ ಈ ಆರ್ಯಪುರ ಎಂಬ ಪ್ರದೇಶದಲ್ಲಿ ಬಂದು ಕ್ಲೀನ್ ಮಾಡ್ತಾನ. ಹಾಗಾದ್ರೆ ಆರ್ಯಪುರದಲ್ಲಿ ಒಂದು ಚಿಕ್ಕದಾದ ಕೆರೆಯಲ್ಲಿ ಅದನ್ನು ಏನು ಉತ್ತರ ಸಂಪೂರ್ಣವಾಗಿ ತೊಳಿತಾನ. ಆ ರಕ್ತವನ್ನು ಏನು ಉತ್ತರ ಸಂಪೂರ್ಣ ಕೆರೆಯಲ್ಲಿ ರಕ್ತ ಸಿಕ್ತವಾಗ್ತದ. ಆದ ಕಾರಣಕ್ಕ ಪ್ರಜೆಗಳು ಬೆಳಗ್ಗೆ ಎದ್ದು ತಾವು ಬಳಸಿರ್ತಕ್ಕಂಥ ಕುಡಿಯಲು ನೀರನ್ನು ಬಳಸಿರ್ತಕ್ಕಂಥ ಕೆರೆನೆ ರಕ್ತ ಸಿಕ್ತ ಆದ ಕಾರಣಕ್ಕ ಪ್ರಜೆಗಳು ಉದ್ಗರಿಸ್ತಾರ.
ಅಯ್ಯೋ ನನ್ನ ಹೊಳೆ, ಅಯ್ಯೋ ನನ್ನ ಹೊಳೆ ಅಂತೇಳಿ, ಅಯ್ಯೋ ನನ್ನ ಹೊಳೆ ಅಲ್ಲ, ಅಯ್ಯೋ ನನ್ನ ಹೊಳೆ ಅಂತ ಹೋಗೋದು ಮುಂದೇನಾಯ್ತು ಐ ಹೊಳೆ ಅಂತ ಆತದ. ಹಾಗಾದ್ರೆ ಇವರ ಮೊದಲ ರಾಜಧಾನಿನೇ ಯಾವುದು ಅಂತ ಕೇಳಿದ್ರ ಐಹೊಳೆನೇ ಅನ್ಬೇಕ್ರಿ. ಹಾಗಾದ್ರೆ ನಂತರ ರಾಜಧಾನಿ ಯಾವಾದ್ರಿ? ಬಾದಾಮಿ. ಅದರ ಹಳೆ ಹೆಸರು ವಾತಾಪಿ ಅಂತೇಳಿ. ಹಾಗಾದ್ರೆ ಇವರು ಮೂಲತಃವಾಗಿ ಎಲ್ಲಿನವ್ರು ಕೇಳ ಐಹೊಳೆ ಎಂಬ ಯಾವ ಜಿಲ್ಲೆ ಕೇಳ್ತಾನ? ಬಾಗಲಕೋಟ್. ಹಾಗಾದ್ರೆ ಮೂರು ಇವರ ವಾಸ್ತುಶಿಲ್ಪದ ಕೇಂದ್ರಗಳು ಇರ್ತಾವ್ರಿ. ಒಂದು ಐಹೊಳೆ, ಇನ್ನೊಂದು ಪಟ್ಟದ ಕಲ್ಲು, ಇನ್ನೊಂದು ಬಾದಾಮಿ ಅಂತ ಹೇಳಿ ಮೂರೂ ತಮ್ಮ ರಾಜಧಾನಿಗಳಾಗಿ ಮಾಡ್ಕೊಂಡು ರಾಜ್ಯಭಾರ ಮಾಡ್ತಾರ. ಹಾಗಾದ್ರೆ ಇವರ ಖಾಯಂ ರಾಜಧಾನಿ ಬಾದಾಮಿ ಆಗಿತ್ತು. ಬಾದಾಮಿಯ ಹಳೆ ಹೆಸರು ಏನು ಅಂತ ಹೇಳಿ ಕೇಳ್ತಾರ? ವಾತಾಪಿ ಅನ್ನಬೇಕು. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಇವರ ಆರಂಭಿಕ ರಾಜಧಾನಿನೇ ಯಾವುದು ಅಂತ ಹೇಳಿ ಕೇಳ್ತಾನ? ಐಹೊಳೆ ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ಐಹೊಳೆಯಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿಸ್ಯಾರ್ರಿ ಅವ್ರು. ಹಾಗಾದ್ರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲರ ಆರಂಭವಾಯಿತು ಅಂತ ಹೇಳಕ್ಯಾರ ಐಹೊಳೆಯಲ್ಲಿ ಪ್ರಾರಂಭ ಆಗ್ಯಾವ. ಹಾಗಾದ್ರೆ ಇವರ ಮೂಲ ನೆಲೆ ಇವ್ರ ಆಡಳಿತಕ್ಕೆ ಬಂದಿದ್ದೆ ಆರ್ಯಪುರ ಎಂಬಲ್ಲಿ. ಹಾಗಾದ್ರೆ ಆರ್ಯಪುರ ಹೋಗದ ಮುಂದೆ ಏನಾಯ್ತು ಅಂತ ಹೇಳಕ್ಯಾರ ಐಹೊಳೆ ಅಂತೇಳಿ ಆಯ್ತು. ಹಾಗಾದ್ರೆ ಆರ್ಯಪುರ ಹೋಗ ಐಹೊಳೆ ಯಾವ ಜಿಲ್ಲೆ ಕೇಳ್ತಾನ? ಇದನ್ನು ಬಾಗಲಕೋಟೆ ಜಿಲ್ಲೆ ಮಲಪ್ರಭಾ ನದಿ ತೀರದಲ್ಲೇ ಕಂಡು ಬರ್ತದ. ಹಾಗಾದ್ರೆ ನಂತರ ಇವರ ಖಾಯಂ ರಾಜಧಾನಿ ಯಾವಾದ್ರಿ? ಇವರ ಖಾಯಂ ರಾಜಧಾನಿ ಬಾದಾಮಿ ಆಗಿತ್ತು. ಹಾಗಾದ್ರೆ ಬಾದಾಮಿಯ ಹಳೆ ಹೆಸರು ಏನು ಅಂತ ಹೇಳಿ ಕೇಳ್ತಾನ? ವಾತಾಪಿ ಅಂತೇಳಿ ಆಗಿತ್ತು. ಬಾದಾಮಿ ಹಳೆ ಹೆಸರು ಏನು ಕೇಳ? ವಾತಾಪಿ ಅಂತ ಹೇಳಿ. ಹಾಗಾದ್ರೆ ಈ ಸಾಮ್ರಾಜ್ಯದ ಇನ್ನೊಂದು ಏನು ವಿಶೇಷತೆ ಅಂತಂದ್ರ ಸಾಮ್ರಾಜ್ಯ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇದು ಅಖಂಡ ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಮೆರೆದ ಸಾಮ್ರಾಜ್ಯ ಇದು. ಹಾಗಾದ್ರೆ ಇಲ್ಲೊಬ್ಬ ಪ್ರಸಿದ್ಧ ಅರಸನ ಸಾಮ್ರಾಜ್ಯದ ವೈಭವ ಯಾವ ಮಟ್ಟದಾಗಿತ್ತು ಅಂದ್ರ ಉತ್ತರ ಭಾರತದಲ್ಲಿ ಆಗಿರ್ತಕ್ಕಂಥ ಅರಸರ ಸುದ್ದಿಯನ್ನ ನಡುಗ್ತಿದ್ರು. ಆ ನಮ್ಮನ ಆಡಳಿತ ಮಾಡಿದವ್ರಿ ಅವ್ರು. ಹಾಗಾದ್ರೆ ಸಾಮ್ರಾಜ್ಯದ ಮುಂದೆ ಯಾವ್ದಾದ್ರು ಸಾಮ್ರಾಜ್ಯ ಹೋಯ್ತು ಅಂದ್ರ ಹೊತ್ತಮಣಿತನ ಕತ್ತರಿಸಿ ಒಗದು ಬಿಡ್ತಿದ್ರು ಅವ್ರು. ಅದು ಅಷ್ಟು ವೈಭವದಿಂದ ಆಡಳಿತ ಮಾಡಿರ್ತಕ್ಕಂಥ ಸಾಮ್ರಾಜ್ಯ. ಹಾಗಾದ್ರೆ 6ನೇ ಶತಮಾನದಲ್ಲಿ ಇವ್ರು ಅಧಿಕಾರಕ್ಕೆ ಬರ್ತಾರ. 6ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬರ್ತಾರ. 8ನೇ ಶತಮಾನದ ಮಧ್ಯಭಾಗದಲ್ಲಿ ಇವರ ಆಡಳಿತ ಎಂಡ್ ಆಯಿತು. ಹಾಗಾದ್ರೆ 6ಕ್ಕೆ ಪ್ರಾರಂಭಿಸ್ತಾರ, 8ನೇ ಶತಮಾನದ ಮಧ್ಯಭಾಗದಲ್ಲಿ ಸಾಮ್ರಾಜ್ಯ ಸಂಪೂರ್ಣವಾದ ಆಡಳಿತನೇ ಅಂತ್ಯ ಆಗಿರ್ತದೆ. ಹಾಗಾದ್ರೆ 6ನೇ ಶತಮಾನದಿಂದ ಯಾವ ಶತಮಾನದವರೆಗೆ ಆಡಳಿತ ಮಾಡಿದ್ರೆ ಕೇಳ್ತಾರ? 8ನೇ ಶತಮಾನ. ಹಾಗಾದ್ರೆ ಭಾರತದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಒಂದು ಸಾರ್ವಭೌಮ ಸಾಮ್ರಾಜ್ಯ ಇದು. ಬಹಳ ಅದ್ಭುತವಾಗಿ ಆಡಳಿತ ಮಾಡುತ್ತೆ. ಹಾಗಾದ್ರೆ ತಮ್ಮ ಕೀರ್ತಿ ಉನ್ನತ ಮಟ್ಟಕ್ಕೆ ತಲುಪಿಸಿತ್ತು. ಮಹಾನ್ ಶಕ್ತಿಶಾಲಿ ಸಾಮ್ರಾಜ್ಯ. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸಿದ ಕೀರ್ತಿ ಇವ್ರಿಗೆ ಸಲ್ತದ. ಹಾಗಾದ್ರೆ ಎಷ್ಟರ ಅದ್ಭುತವಾಗಿ ಆಡಳಿತ ಮಾಡಿರತ್ತಂದ್ರ ಸಾಮ್ರಾಜ್ಯದ ಪ್ರತಿಯೊಬ್ಬ ಅರಸರು ಕೂಡ ತಮ್ಮದೇ ಆಗಿರ್ತಕ್ಕಂಥ ನಮ್ಮನ್ನ ಶೌರ್ಯವನ್ನು ಹೊಂದಿರ್ತಾರೆ ಅವ್ರು. ಹಾಗಾದ್ರೆ ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸಿದಾರ. ಇವರ ಖಾಯಂ ರಾಜಧಾನಿನೇ ಯಾವುದು ಅಂತ ಹೇಳಿ ಕೇಳ್ತಾರ? ಬಾದಾಮಿ. ಬಾದಾಮಿಯ ಹಳೆ ಹೆಸರು ಕೇಳ್ತಾನ? ವಾತಾಪಿ ಅಂತ ಹೇಳಿ ಕರಿಬೇಕು. ಖಾಯಂ ರಾಜಧಾನಿ ಯಾವುದು ಕೇಳ್ತಾರ? ಬಾದಾಮಿ. ಇದು ಯಾವ ಜಿಲ್ಲೆಯಲ್ಲಿ ಕಾಣ ಬರ್ತದ್ರಿ? ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಣ ಬರ್ತದ. ಯಾವ ನದಿ ತೀರ ಅಂತ ಹೇಳಿ? ಮಲಪ್ರಭಾ ನದಿ ತೀರದಲ್ಲಿ ಕಾಣ ಬರ್ತದ. ಹಾಗಾದ್ರ ಬಾದಾಮಿ ಚಾಲುಕ್ಯರು ಇವರ ಯಾವ ಜಿಲ್ಲೆ ಕೇಳ್ತಾರ? ಬಾಗಲಕೋಟೆ ಜಿಲ್ಲೆ. ಬಾದಾಮಿ ಹಳೆ ಹೆಸರು ಏನು ಕೇಳಿದ್ರ? ವಾತಾಪಿ ಅಂತ ಹೇಳಿ ಕರೀತಾರ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಅಧಿಕಾರ ಬರ್ತಾರ. ಮಲಪ್ರಭಾ ನದಿ ತೀರದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವುದು ಅಂತ ಹೇಳಕ್ಯಾರ? ಬಲಮುಖ ವರಹವಾಗಿತ್ತು. ಇವರ ರಾಜ್ಯ ಲಾಂಛನ ಯಾವುದು ಕೇಳ್ತಾರ? ಬಲಮುಖ ವರಹ. ಯಾರ ರಾಜ್ಯ ಲಾಂಛನ ಕೇಳ್ರ? ಬಾದಾಮಿ ಚಾಲುಕ್ಯ. ಹಾಗಾದ್ರೆ ಈ ಸಾಮ್ರಾಜ್ಯದ ರಾಜ್ಯ ಲಾಂಛನ ನೆಂಪಿಳ್ಳಕ್ ಬಹಳ ಅನುಕೂಲ ಅದ. ಬಾದಾಮಿ ಚಾಲುಕ್ಯರು, ಬಲಮುಖ ವರಹ, 2 ಅಕ್ಷರಗಳು ಸೇಮ್ ಬರ್ತಾವ. ಹಾಗಾದ್ರ ರಾಜಧಾನಿ ಬಾದಾಮಿ, ವಾತಾಪಿ, ರಾಜ್ಯ ಲಾಂಛನ ಬಲಮುಖ ವರಹ. 6ನೇ ಶತಮಾನದಲ್ಲಿ ಅಧಿಕಾರ ಬರ್ತಾನ. 8ನೇ ಶತಮಾನದ ಮಧ್ಯಭಾಗದಲ್ಲಿ ಆಡಳಿತ ಎಂಡ್ ಮಾಡ್ತಾರ. ಹಾಗಾದ್ರೆ ಕರ್ನಾಟಕದ ಘನತೆ ಉನ್ನತ ಮಟ್ಟಗಳನ್ನು ತಲುಪಿಸ್ತಾರ. ಆ ಕೀರ್ತಿ ಇವರಿಗೆ ಸಲ್ತದ. ಮಾನ್ಯವಿ ಗೋತ್ರಕ್ಕೆ ಸೇರಿದ ಹರಿತಿ ಪುತ್ರರೆಂದು ಶಾಸನಗಳಲ್ಲಿ ಕರೆದುಕೊಂಡಾರೆ ಅವರು.
ಹಾಗಾದ್ರೆ ಈ ಸಾಮ್ರಾಜ್ಯದ ಮೂಲ ಪುರುಷನೇ ಯಾರು ಕೇಳ್ತಾರ? ಜಯಸಿಂಹ ಅಂತೇಳಿ. ಒಂದೊಂದ್ಸಲ ಎಕ್ಸಾಮ್ಕ ಜಯಸಿಂಹ ಕೊಡಲ್ಲ. ಇದೇ ಕೆ ಎಕ್ಸಾಮ್ ನಡೆಸಿದಕ್ಕೆ ಒಂದ್ಸಲ ಜಯಸಿಂಹ ಕೊಡ್ಲಿಲ್ಲವ. ಹಾಗಾಗಿ ಈ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಹೇಳಿ ಹಾಕಬೇಕಂದ್ರೆ 1ನೇ ಪುಲಕೇಶಿ ಅಂತೇಳಿ ಹಾಕ್ಬೇಕು ನಾವು. ಹಾಗಾದ್ರೆ ಸಾಮ್ರಾಜ್ಯದ ಮೂಲ ಪುರುಷ ಯಾರು ಕೇಳ್ರ ಜಯಸಿಂಹ ಅಂತೇಳಿ. ಹಾಗಾದ್ರೆ ಬರೇ ಸಾಮ್ರಾಜ್ಯ ಸ್ಥಾಪನೆ ಮಾಡೋ ಕೆಲಸ ಅಷ್ಟೇ ಆಗಿತ್ರಿ ಅವನು. ಹಾಗಾದ್ರೆ ಇವನ ಉತ್ತರಾಧಿಕಾರಿ ಯಾರು ಬಂದ್ರು? ರಣರಾಗ ಅಂತೇಳಿ ಬರ್ತಾನ. ಅವ ಅಸಮರ್ಥನಾಗಿದ್ದ. ಅವನಿಗೊಬ್ಬ ಮಗ ಇದ್ದು 1ನೇ ಪುಲಕೇಶಿ ಅಂತೇಳಿ. ಇವರ ವಂಶ ಪಾರಂಪರ್ಯ ಬಗ್ಗೆ ಬಹಳ ಚಲೋ ಇರಬೇಕು. ಹಾಗಾದ್ರೆ ವಂಶಾವಳಿ ಅಂತ ಹೇಳಿ ಪ್ರತಿಯೊಂದು ಕುಟುಂಬಕ್ಕೂ ತಂದೆ ಆಗಿರ್ತಕ್ಕಂಥ ವಂಶಾವಳಿ ಇರ್ತದ. ಅಜ್ಜ ಅಜ್ಜಿ ನೆಕ್ಸ್ಟ್ ಅವ್ರ ಮಗ, ಅವ್ರಿಗೆ ಮಕ್ಕಳು, ನೆಕ್ಸ್ಟ್ ಹಿಂಗಂತ ವಂಶಾವಳಿಗೂ ಗೊತ್ತಿರಬೇಕು. ಅವನ ಮಗ ಯಾರ ಅಧಿಕಾರಕ್ಕೆ ಬಂದಾರ್ರಿ? ರಣರಾಗ ಅಂತೇಳಿ ಅಧಿಕಾರಕ್ಕೆ ಬರ್ತಾನ. ಇವ್ರ ವಂಶಾವಳಿ ಬಗ್ಗೆನು ಬಹಳ ಚಲೋ ಗೊತ್ತಿರಬೇಕು. ಯಾಕೆ ವಂಶಾವಳಿ ಬಗ್ಗೆ ಕೇಳ್ತಾನ ಅಂತಾರ, ಅನುಕ್ರಮವಾಗಿ 4 ಜನಗಳನ್ನು ಕೊಟ್ಟಿರ್ತಾನ. ಬಾದಾಮಿ ಚಾಲುಕ್ಯರ 4 ಜನ ರಾಜರು ಅನುಕ್ರಮವಾಗಿ ಬರೆಯಿರಿ. ಫಸ್ಟ್ ಜಯಸಿಂಹ, ಅವನ ಮಗ ರಣರಾಗ, ಅವನ ಮಗ 1ನೇ ಪುಲಕೇಶಿ, ಅವನ ಮಗ ಇಮ್ಮಡಿ ಪುಲಕೇಶಿ. ಹಿಂಗ 4 ಜನ ಗೊತ್ತಿರಬೇಕು. ಇದು ಅನುಕ್ರಮವಾಯ್ತು ಎಕ್ಸಾಮ್. ನಾವು ಎಕ್ಸಾಮ್ನ ರಣರಾಗನೇ ಬಿಟ್ಟು ಬಿಡ್ತೇವೆ. ಜಯಸಿಂಹ, 1ನೇ ಪುಲಕೇಶಿ, ಇಮ್ಮಡಿ ಪುಲಕೇಶಿ, ಆಮೇಲೆ ನೆಕ್ಸ್ಟ್ ಉತ್ತರಾಧಿಕಾರಿ ಬಂದು ಅವನ ಮಗ 1ನೇ ವಿಕ್ರಮಾದಿತ್ಯ ಅಂತ ಹಾಗೆ ಬರ್ತೇವೆ. ಸುದು ತಪ್ಪದು. ಹಾಗಾದ್ರೆ ಜಯಸಿಂಹನಾದ ನಂತರ ಅಧಿಕಾರಕ್ಕೆ ಬಂದವನೇ ರಣರಾಗ ಅಂತೇಳಿ. ಈ ರಣರಾಗನ ಮಗನೇ ಯಾರು ಕೇಳ? 1ನೇ ಪುಲಕೇಶಿ ಅಂತೇಳಿ. ಹಾಗಾದ್ರೆ ಅವನ ಮಗನೇ ಯಾರು ಕೇಳ? 1ನೇ ಪುಲಕೇಶಿ. ಇವ ಅಧಿಕಾರಕ್ಕೆ ಬಂದ. ಹಾಗಾದ್ರೆ 1ನೇ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನ. ಬಹಳ ಉತ್ತಮವಾದ ಅರಸರಿಮ. ಹಾಗಾದ್ರೆ ಇವನ್ ಕಾಲದಾಗ ಏನೇನ್ರ ಸಾಧನೆ ಆಯ್ತು? 1, ಅಧಿಕಾರಕ್ಕೆ ಬಂದ ಕೂಡಲೇ ಸಾಮ್ರಾಜ್ಯವನ್ನು ಭದ್ರಪಡಿಸ್ಕೊಳ್ಬೇಕು. ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಬೇಕು. ಸಾಮ್ರಾಜ್ಯ ರಕ್ಷಣೆ ಮಾಡ್ಬೇಕಾದ್ರೆ ಫಸ್ಟ್ ಶತ್ರುಗಳ ದಾಳಿಯನ್ನು ತಡೆಗಟ್ಟಲಕ್ ಬಾದಾಮಿ ಕೋಟೆಯನ್ನೇ ಕಟ್ಟಿಸ್ಬಿಡ್ತಾನಿವ. ಹಾಗಾದ್ರೆ ಬಾದಾಮಿಯಲ್ಲಿ ಸ್ವತಂತ್ರ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನ. ತನ್ನ ಸಾಮ್ರಾಜ್ಯ ರಕ್ಷಣೆ ಮಾಡ್ಬೇಕಾದ್ರ ಬಾದಾಮಿಯಲ್ಲಿ ಕೋಟೆಯನ್ನು ಕಟ್ಟಿಸ್ಬೇಕಾಯ್ತಿವ. ಹಾಗಾದ್ರೆ ತನ್ನ ಸಾಮ್ರಾಜ್ಯದ ರಕ್ಷಣೆಗೆ ಅಧಿಕಾರಕ್ಕೆ ಬಂದ ಕೂಡಲೇ ಏನ್ ಮಾಡ್ದ ಅಂತೇಳಿ ಕೇಳ್ತಾರ. ಇವನು 4 ಲೈನ್ ಅದ, ಬಹಳ ಅದ್ಭುತ ಅದ. ಇವನಿಗೆ ನಾವು ಸ್ವತಂತ್ರ ದೊರೆ ಅಂತೇಳಿ ಕರಿಬೇಕು. ಇವನನ್ನು ಸ್ವತಂತ್ರ ದೊರೆ. ಹಾಗಾದ್ರೆ ನೆಕ್ಸ್ಟ್ ಇವ ಅಧಿಕಾರಕ್ಕೆ ಬಂದ ಕೂಡಲೇ ತನ್ನ ಸಾಮ್ರಾಜ್ಯ ರಕ್ಷಣೆಗಾಗಿ ಬಾದಾಮಿ ಕೋಟೆಯನ್ನು ಕಟ್ಟಿಸ್ಬಿಡ್ತಾನ. ಇವನ ಕಾಲದಲ್ಲಿ ಬಾದಾಮಿ ಕೋಟೆಯನ್ನು ಕಟ್ಟಿಸಲಾಯಿತು. ನೆಕ್ಸ್ಟ್ ಇವ ಅಧಿಕಾರಕ್ಕೆ ಬಂದ ಕೂಡಲೇ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಾಯ್ತು. ವಿಸ್ತರಣೆ ಮಾಡ್ಲಕ್ ಮತ್ತೇನು ಮಾಡಿದ್ರಿ? ಸಾಮ್ರಾಜ್ಯ ವಿಸ್ತರಣೆಗಾಗಿ ಪ್ರಾಚೀನ ಕಾಲದ ಎಲ್ಲ ಅರಸರು ಸಾಮಾನ್ಯವಾಗಿ ಅಶ್ವಮೇಧ ಯಾಗ ಅಂತೇಳಿ ಆಚರಣೆ ಮಾಡ್ತಿದ್ರು. ಅಶ್ವಮೇಧ ಯಾಗ ಅಂದ್ರೆ ಏನು ಅಂತಂದ್ರ, ಒಂದು ಪ್ರದೇಶದಿಂದ ಅಶ್ವಗಳನ್ನ ಬಿಡೋದು. ಆ ಅಶ್ವಗಳನ್ನ ಯಾರು ಬಂಧಿಸ್ ಕಟ್ತಾರಲ್ಲ ಅವರ ವಿರುದ್ಧ ಕಲಹ ನಡೀತಿತ್ತು. ಒಂದ್ ವೇಳೆ ಬಂಧಿಸ್ ಕಟ್ಲಿಲ್ಲ ಅಂತಂದ್ರೆ ಎಲ್ಲಿವರೆಗೆ ಹೋಗ್ತೋ ಆ ಸಾಮ್ರಾಜ್ಯನ ಇವಂದೇ ಅಂದಪ್ಲೆ. ಹಾಗಾದ್ರ ಸ್ವತಂತ್ರ ದೊರೆ ಬಾದಾಮಿ ಕೋಟೆಯನ್ನು ಕಟ್ಟಿಸ ನೆಕ್ಸ್ಟ್ ಏನ್ ಮಾಡದಂತಾರ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅಶ್ವಮೇಧ ಯಾಗವನ್ನು ಆಚರಣೆ ಮಾಡುದು. ಅಶ್ವಮೇಧ, ಈ ಅಶ್ವಮೇಧ ಯಾಗವನ್ನು ಆಚರಿಸ್ತಾನ. ಯಾರ ಕಾಲದಲ್ಲಿ ಅಶ್ವಮೇಧ ಯಾಗ ಆಚರಿಸಲಾಯ್ತು? 1ನೇ ಪುಲಕೇಶಿ. ಹಾಗಾದ್ರೆ ತನ್ನ ಆಸ್ಥಾನದಲ್ಲಿ ಏನು ಅಂತ ಹೇಳಕ್ಕಿದ್ರ ಕಪ್ಪೆ ಆರ್ಯಭಟ್ಟ ಆಶ್ರಯ ಕೊಟ್ಟಿದ್ದಾರಿವ. ಕಪ್ಪೆ ಆರ್ಯಭಟ್ಟ ಮೊನ್ನೆ ಕಿ ನಡೆಸಿರ್ತಕ್ಕಂಥ ಎಕ್ಸಾಮ್ದಾಗ ಇವನ್ ಬಗ್ಗೆ ಕೇಳ್ಯಾರ. ಕಪ್ಪೆ ಆರ್ಯಭಟ್ಟನ ಶಾಸನ ಎಂತದ್ದು? ಒಂದು ತ್ರಿಪದಿ ಶಾಸನ ರೀ ಇದು. ಕಪ್ಪೆ ಆರ್ಯಭಟ್ಟನಿಗೆ ಆಶ್ರಯದಾತನೇ ಯಾರು ಕೇಳ್ರ? 1ನೇ ಪುಲಕೇಶಿನೇ. ಹಾಗಾದ್ರೆ 1ನೇ ಪುಲಕೇಶಿ ಆಸ್ಥಾನಿಕನೇ ಯಾರು ಅಂತ ಹೇಳಕ್ಕಿದ್ರ ಕಪ್ಪೆ ಆರ್ಯಭಟ್ಟ ಅಂತ ಹೇಳಿ. ಹಾಗಾದ್ರೆ ಕಪ್ಪೆ ಆರ್ಯಭಟ್ಟ ಯಾರ ಆಸ್ಥಾನಿಕ ಅಂತ ಹೇಳಕ್ಕಿದ್ರ 1ನೇ ಪುಲಕೇಶಿ. 1ನೇ ಪುಲಕೇಶಿ ಆಸ್ಥಾನ ಉಳ್ಕೊಂಡು ಬಾದಾಮಿ ಶಾಸನನೇ ಹೊರಡಿಸ್ತಾನ್ರಿ. ಹಾಗಾದ್ರೆ ಈ ಸೆಕೆಂಡ್ PUC ಎಂಬ ಪುಸ್ತಕ ಏನದಲ್ಲ, ಇದು ಬಹಳ ಅದ್ಭುತವಾದ ಪುಸ್ತಕ. ಇದು ಯಾವುದೇ ಎಕ್ಸಾಮ್ ಬರ್ರಿ ಈ ಪುಸ್ತಕನಂದೇ ಇರ್ತಾವ ಹೈಯೆಸ್ಟ್ ಅಂಕಗಳು. ಹಾಗಾದ್ರೆ ಕಪ್ಪೆ ಆರ್ಯಭಟ್ಟನ ಶಾಸನ ಯಾವುದು ಕೇಳ್ತಾರ? ಇದೊಂದು ತ್ರಿಪದಿ ಶಾಸನ ಅದ. ತ್ರಿಪದಿ ಅಂದ್ರೆ ಏನು ಅಂತಾರ? 3 ಸಾಲುಗಳನ್ನ ಅದಾವ. ಸಾಧುಗೆ ಸಾಧು, ಮಾಧುರ್ಯನಿಗೆ ಮಾಧುರ್ಯ ಎಂಬುದು ಇದು ಕನ್ನಡ ಜನ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಅನ್ನೋ ಅರ್ಥವನ್ನು ನೀಡುತ್ತದೆ. ಹಾಗಾದ್ರೆ ಫಸ್ಟ್ ಈ ಸಾಮ್ರಾಜ್ಯದ ಸ್ಥಾಪಕನೇ ಯಾರು ಕೇಳ ಅಥವಾ ಮೂಲ ಪುರುಷ ಅಂತೇಳಿ ಕೊಟ್ಟಿರ್ತಾನ. ಮೂಲ ಪುರುಷನೇ ಯಾರು ಕೇಳಿದ್ರೆ ಜಯಸಿಂಹ.
ಜಯಸಿಂಹನ ಮಗ ರಣರಾಗ, ರಣರಾಗನ ಮಗನೇ ಯಾರು ಉತ್ತರ 1ನೇ ಪುಲಕೇಶಿ, 1ನೇ ಪುಲಕೇಶಿ 2 ಜನ ಮಕ್ಕಳಿರ್ತಾರ. ಹಾಗಾದ್ರೆ ಈತನಿಗೆ ಏನು ಅಂತಂದ್ರ 1ನೇ ಪುಲಕೇಶಿ ಅಂತ ಹೇಳಿ, 1ನೇ ಪುಲಕೇಶಿ 2 ಜನ ಮಕ್ಕಳು. ಹಾಗಾದ್ರೆ ಅದರಲ್ಲಿ ಒಬ್ಬ ಯಾರು ಕೇಳ ಕೀರ್ತಿವರ್ಮ ಅಂತೇಳಿ, ಇನ್ನೊಬ್ಬ ಯಾರು ಉತ್ತರ ಮಂಗಳೇಶ ಅಂತೇಳಿ. ಹಿಂಗ KE ಎಕ್ಸಾಮ್ಕ ಅನುಕ್ರಮವಾಗಿ ರಾಜ್ಯರ ಬಗ್ಗೆ ಕೇಳ್ತಾನ. ಸ್ಥಾಪಕ ಜಯಸಿಂಹ, ಅವನಾದ ನಂತರ ರಣರಾಗ, ರಣರಾಗ ಆದ ಕೂಡಲೇ 1ನೇ ಪುಲಕೇಶಿ. ಹಾಗಾದ್ರೆ 1ನೇ ಪುಲಕೇಶಿ ಎಷ್ಟು ಜನ ಮಕ್ಕಳು? ಇಬ್ಬರು. ಅದರಲ್ಲಿ ಒಬ್ಬ ಕೀರ್ತಿವರ್ಮ, ಇನ್ನೊಬ್ಬ ಮಂಗಳೇಶ ಅಂತೇಳಿ. ಹಾಗಾದ್ರೆ ಒಬ್ಬ ಕೀರ್ತಿವರ್ಮ, ಇನ್ನೊಬ್ಬನೇ ಯಾರು ಕೇಳ್ರ ಕೀರ್ತಿವರ್ಮ, ಇನ್ನೊಬ್ಬನೇ ಯಾರು ಕೇಳ್ರ ಮಂಗಳೇಶ ಅಂತೇಳಿ. 2 ಜನ ಮಕ್ಕಳಿದ್ದರು ಇವನಿಗೆ. ಮಂಗಳೇಶ ಮತ್ತು ಕೀರ್ತಿವರ್ಮ ಅಂತೇಳಿ 2 ಜನ ಮಕ್ಕಳು. ಹಾಗಾದ್ರೆ 1ನೇ ಪುಲಕೇಶಿಗೆ 2 ಜನ ಮಕ್ಕಳಿದಾರಲ್ಲ, ಅದರಲ್ಲಿ ಪ್ರಸಿದ್ಧ ಮಗನೇ ಹಿರಿಯ ಸುಪುತ್ರನೇ ಕೀರ್ತಿವರ್ಮ ಅಂತೇಳಿ ಇದ್ದ. ಹಾಗಾದ್ರೆ ಕೀರ್ತಿವರ್ಮನಿಗೆ 2 ಜನ ಮಕ್ಕಳಿದ್ದವ್ರು. ಕೀರ್ತಿವರ್ಮ ಟೋಟಲ್ 3 ಜನ ಇರ್ತಾರ. ಹಾಗಾದ್ರೆ ಇವನಿಗೆ ಎಷ್ಟು ಜನ ಮಕ್ಕಳು ಕೇಳ್ತಾರ? 3 ಜನ ಮಕ್ಕಳು. ಅದ್ರಲ್ಲಿ ಫಸ್ಟ್ ಯಾರು ಕೇಳ ಇಮ್ಮಡಿ ಪುಲಕೇಶಿ ಅಂತೇಳಿ, ಇಮ್ಮಡಿ ಪುಲಕೇಶಿ. ಹಾಗಾದ್ರೆ 2ನೇ ಜಯಸಿಂಹ ಅಂತೇಳಿ, 2ನೇ ಜಯಸಿಂಹ. ಇನ್ನೊಬ್ಬ ಕುಬ್ಜ ವಿಷ್ಣುವರ್ಧನ ಅಂತೇಳಿ, ಕುಬ್ಜ ವಿಷ್ಣುವರ್ಧನ. ಇವ್ರು 3 ಜನ ಮಕ್ಕಳು ಇವನಿಗೆ. ಹಾಗಾದ್ರೆ ತನ್ನ ಸಾಮ್ರಾಜ್ಯದ ಭದ್ರತೆಗಾಗಿ ಕೋಟೆಯನ್ನು ಕಟ್ಟಿಸ, ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅಶ್ವಮೇಧ ಯಾಗ ಆಚರಣೆ ಮಾಡದ, ತನ್ನ ಆಸ್ಥಾನದಲ್ಲಿ ಕಪ್ಪೆ ಆರ್ಯಭಟ್ಟನಿಗೆ ಆಸನೆ ನೀಡದ, ಕಪ್ಪೆ ಆರ್ಯಭಟ್ಟ ಹೊರಡಿಸಿದ ಶಾಸನ ಬಾದಾಮಿ. ಒಂದ್ ವೇಳೆ ಕಪ್ಪೆ ಆರ್ಯಭಟ್ಟ ಕೊಟ್ಟಿಲ್ಲ ಅಂದ್ರೆ 1ನೇ ಪುಲಕೇಶಿ ಹಾಗೆ ಬರ್ಬೇಕು. ಯಾಕ 1ನೇ ಪುಲಕೇಶಿನೇ ಆಗ್ಬೇಕಂದ್ರ ಕಪ್ಪೆ ಆರ್ಯಭಟ್ಟ ಇದ್ದಿದೆ ಯಾವನ ಆಸ್ಥಾನದಾಗ? 1ನೇ ಪುಲಕೇಶಿ ಆಸ್ಥಾನದಾಗ. ಅಮೋಘ ವರ್ಷ ನೃಪತುಂಗ ಅಂತೇಳಿ ಒಂದ್ಸರಿ ಕೊಡ್ತಾನ. ಕವಿರಾಜ್ಯ ಮಾರ್ಗ ಬರದವ್ರು ಯಾರತ್ತೇಳಿ ಒಂದ್ಸಲ ಶ್ರೀ ವಿಜಯ ಅಂತ ಹೇಳಿ ಕೊಟ್ಟಿರ್ತಾನ. ಯಾಕಂದ್ರೆ ಅವ್ರ ಆಸ್ಥಾನಿಕರಿದ್ದ ಕಾರಣಕ್ಕ ರಾಜನ ಹೆಸರನ್ನು ಹಾಕಿ ಬರ್ಬೇಕಾಗ್ತು ಒಂದ್ಸಲ. ಹಾಗಾದ್ರ ಇಲ್ಲಿ ಕಪ್ಪೆ ಆರ್ಯಭಟ್ಟನ ಶಾಸನ ಎಂತ ಶಾಸನಕ್ಕೆ ಅದ? ತ್ರಿಪದಿ ಶಾಸನವಾಗಿತ್ತು. ಇಷ್ಟೆಲ್ಲ ಆಯ್ತು. ಅನಾರೋಗ್ಯದ ನಿಮಿತ್ತ ಬಳಲು ಪ್ರಾರಂಭಿಸ್ತಾನ, ಇವ ಮರಣ ಹೊಂದಬೇಕು. ಹಾಗಾದ್ರೆ ಆ ಶಾಸನ ಇನ್ನೊಂದು ಏನದ ಅಂತ ಹೇಳಿ ಕೇಳಿದ್ರ ಶಕ ಯುಗದ ಬಗ್ಗೆನೂ ಅದ. ಹಾಗಾದ್ರೆ ಈ ಶಾಸನದಲ್ಲಿ ಯಾವ ಯುಗದ ಬಗ್ಗೆ ಉಲ್ಲೇಖ ಅಂತ ಹೇಳಿ ಕೇಳ್ತಾರ? ಶಕ ಯುಗದ ಬಗ್ಗೆ ಉಲ್ಲೇಖ ಅದ. ಹಾಗಾದ್ರೆ ಶಕ ಯುಗ ಅಥವಾ ಶಾಲಿವಾನ ಶಕೆ ಪ್ರಾರಂಭ ಆಗಿದ್ದೆ ಕ್ರಿಸ್ತ ಶಕ 78 ಅಂತೇಳಿ ಕನಿಷ್ಕನ ಕಾಲದಲ್ಲಿ ಪ್ರಾರಂಭ ಆಯ್ತು. ಅದ್ರ ಬಗ್ಗೆ ಉಲ್ಲೇಖ ಇರುವ ಶಾಸನ ಯಾವ್ದು ಅಂತ ಹೇಳಿ ಕೇಳ್ತಾನ? ಬಾದಾಮಿ ಶಾಸನದಲ್ಲಿ ಉಲ್ಲೇಖ ಅದ. ಇಷ್ಟೆಲ್ಲ ಆದ ಕೂಡಲೇ ಅನಾರೋಗ್ಯದಿಂದ ಬಳಲು ಪ್ರಾರಂಭಿಸ್ತಾನ, ಮರಣ ಹೊಂತಾನ. ಮರಣ ಹೊಂದ ಕೂಡಲೇ ಇಲ್ಲಿ ಏನಾಯ್ತು ಅಂದ್ರ ಉತ್ತರಾಧಿಕಾರದ ಸಮಸ್ಯೆ ಆಯ್ತು. ಈಗ ಅಧಿಕಾರಕ್ಕೆ ಯಾರು ಬರ್ಬೇಕಂಬುದು ಅವ್ರಿಬ್ರು ಅಸಮರ್ಥರೇ ಇರ್ತಾರ. ಆದ್ರೆ ಮಂಗಳೇಶ ಸಮರ್ಥ ಇರ್ತಾನ, ಕೀರ್ತಿವರ್ಮ ಅಷ್ಟೊಂದು ಸಮರ್ಥ ಇರ್ಲ. ಆದ ಕಾರಣಕ್ಕ ಇಲ್ಲಿ ಏನಾಯ್ತು ಅಂದ್ರ ಆ ಕೀರ್ತಿವರ್ಮನ ಮಗನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನ. ಹಾಗಾದ್ರೆ ತನ್ನ ಪ್ರಾಪ್ತ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದವ್ರು ಇವ್ರು ಎಲ್ಲಾರಿ. ಸಣ್ಣ ಸಣ್ಣ ವಯಸ್ಸಿನಾಗೆ ಭವ್ಯವಾದ ಸಾಮ್ರಾಜ್ಯ ತನ್ನ ಹೆಗಲ ಮೇಲೆ ತಗೊಂಡವ್ರು ಇವ್ರು. ಹಾಗಾದ್ರೆ ಯಾವಾಗ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದಲ್ಲ, ಅಧಿಕಾರ ಮಾಡುವ ಸಾಮರ್ಥ್ಯ ಇರಲಿಲ್ಲ. ಯಾಕೆ ಅಧಿಕಾರ ಮಾಡುವ ಸಾಮರ್ಥ್ಯ ಇಲ್ಲ ಅಂದ್ರ ತನ್ನ ಪ್ರಾಪ್ತ ವಯಸ್ಸಿನಲ್ಲಿ ಅಧಿಕಾರ ಬಂದ, ಅಪ್ರಾಪ್ತ ವಯಸ್ಸಿನಾಗ ಅಧಿಕಾರ ಬಂದ, ಮತ್ ಪ್ರಾಪ್ತನೂ ಅಲ್ಲ. ಆದ ಕಾರಣಕ್ಕ ಇವನಿಗೆ ಅಧಿಕಾರವನ್ನು ನಿಭಾಯಿಸ್ಲಕ್ ಆಗ್ಲಿಲ್ಲ. ನಾಳೆಗೆ ನಿಮಗೊಂದು DC ಹುದ್ದೆ ಕೊಟ್ಟು ಜಿಲ್ಲಾಧಿಕಾರಿಗೆ ಒಂದು ಜಿಲ್ಲೆ ಮೇಂಟೈನ್ ಮಾಡಿದ್ರೆ ಆಗ್ತದೇನ್? ಇಲ್ಲ. ಅದರದೇ ಆಗಿರ್ತಕ್ಕಂಥ ಸಾಮರ್ಥ್ಯ ಬೇಕು, ಅದರದೇ ಆಗಿರ್ತಕ್ಕಂಥ ಕ್ವಾಲಿಟೀಸ್ ಗಳನ್ನು ಬೇಕಾಗ್ತದ. ಹಂಗ ಇವನಿಗೆ ರಾಜ್ಯಭಾರ ಮಾಡ್ಲಕ್ ಬರ್ಲಿಲ್ಲ. ಯಾರಿಗೆ ಅಂತ ಹೇಳಕ್ಕೆ? ಇಮ್ಮಡಿ ಪುಲಕೇಶಿ. ಅವತ್ತನ ಚಿಕ್ಕಪ್ಪನಾದ ಮಂಗಳೇಶ ಕಾರದ, ಈಗ ನೀನು ಅಪ್ರಾಪ್ತ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದಿದಿ, ನೀನು ಪ್ರಾಪ್ತ ವಯಸ್ಸಿಗೆ ಬರುತ್ತಾನ ನಾನೇ ಅಧಿಕಾರ ಮಾಡ್ತೀನಿ, ನೀ ಯಾವಾಗ ಪ್ರಾಯೋಗಿಕ ಬರ್ತಲ್ಲ ಅವನ ಅಧಿಕಾರ ಬಿಟ್ಟು ಕೊಡ್ತೀನಮ್ಮ ಮಾತಾಡ್ತಾನೆ. ಯಾರು? ಮಂಗಳೇಶ. ಅವಾಗ ಇಮ್ಮಡಿ ಪುಲಕೇಶಿ ಅಂದ, ಆಯ್ತಪ್ಪ ಚಿಕ್ಕಪ್ಪ, ನೀ ಹ್ಯಾಂಗ್ ಹೇಳತ್ತೋ ಹಂಗೆ ಅಂದ ಅವನು. ಯಾಕಂದ್ರೆ ಇವ ಚಿಕ್ಕಪ್ಪನೇ ಆಗ್ಬೇಕು. ಯಾರು? ಮಂಗಳೇಶ. ಹಾಗಾದ್ರೆ 1ನೇ ಪುಲಕೇಶಿ 2 ಜನ ಮಕ್ಕಳು, ಕೀರ್ತಿವರ್ಮ ಮತ್ತು ಮಂಗಳೇಶ. ಪುಲಕೇಶಿ ಮರಣ ಹೊಂದ ನಂತರ ಕೀರ್ತಿವರ್ಮನ ಅಧಿಕಾರ ಬರಲಿಲ್ಲ, ಮಂಗಳೇಶನು ಬರ್ಲಿಲ್ಲ. ಅಧಿಕಾರಕ್ಕೆ ಬಂದವನಿ ಇಮ್ಮಡಿ ಪುಲಕೇಶಿ. ಇವ ಅಧಿಕಾರಕ್ಕೆ ಬಂದ ಬಹಳ ಪ್ರಾಪ್ತ ವಯಸ್ಸಿನ ಬಾಲಕನ ಆಗಿದ್ದ. ಹಿಂಗೆಲ್ಲ ಬಹಳ ಡೀಟೇಲ್ ಗೊತ್ತಿರ್ಬೇಕ್ರಿ ಹಿಂದಿನ ಎಕ್ಸಾಮ್ನಾಗ.
ಹಾಗಾದ್ರೆ ಇವ ಬಹಳ ಪ್ರಾಪ್ತ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದ. ಯಾರು ಕೇಳ್ತಾರ? ಇಮ್ಮಡಿ ಪುಲಕೇಶಿ. ಯಾವಾಗ ಇವ ಅಪ್ರಾಪ್ತನಾಗಿದ್ದಾಗ ಅಧಿಕಾರಕ್ಕೆ ಬಂದಲ್ಲ, ಅವಾಗ ಅಧಿಕಾರ ಮಾಡೋದಾಗ್ಲಿಲ್ಲ. ಆದ್ದರಿಂದ ಚಿಕ್ಕಪ್ಪನಾದ ಮಂಗಳೇಶ ಆಡಳಿತ ನೋಡ್ಕೊಂಡ್ ಪ್ರಾಪ್ತ ವಯಸ್ಸಿ ಬಂದ ಕೂಡಲೇ ಅಧಿಕಾರ ಬಿಡಬೇಕಾಗಿತ್ತು, ಆದ್ರೆ ಬಿಡ್ಲಿಲ್ಲವ. ಹಾಗಾದ್ರ ಅಪ್ರಾಪ್ತ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದಾರ್ರಿ ಅವ್ರು. ನಾವು 30 ವಯಸ್ಸಾದ್ರು ಇನ್ನ ಓದೋರ್ದಾಗ ಇದ್ದೇವ್ ನಾವು. ಹಿಂಗೆ ಓದ್ಕೋತಾನೆ ಹೋಗೋದು. ಅವ್ರು ನೋಡ್ರಿ, ಸಣ್ಣ ಸಣ್ಣ ವಯಸ್ಸಿನಾಗೆ ಸಿಂಹಾಸನಕ್ಕೆ ಬಂದವ್ರು ಅವ್ರೆಲ್ಲ. ಅಂತ ಸಾಮ್ರಾಜ್ಯವನ್ನ ಕಂಟ್ರೋಲ್ ಮಾಡ್ಲಕ್ ಆಗಿಲ್ಲ ಅಂದ್ರು ಹೆಗಲ ಮೇಲೆ ಹೊದ್ಕೊಂಡ್ರಲ್ಲ ಒಂದಿನ. ಯಾವಾಗ ಅಪ್ರಾಪ್ತ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದಲ್ಲ, ಇವನಿ ಸಾಮ್ರಾಜ್ಯವನ್ನ ನಿರ್ವಹಣೆ ಮಾಡ್ಲಕ್ಕಾಗ್ಲಿಲ್ಲ. ಕೆಲ ದಿನಗಳ ಕಾಲ ಮಂಗಳೇಶ ಅಧಿಕಾರ ಮಾಡ. ಆದ್ರೆ ಅವ ಇಮ್ಮಡಿ ಪುಲಕೇಶಿ ಸುಮ್ಮನೆ ಕೂತ, ಆಡಳಿತ ಮಾಡ್ಬಿಡು ನಮ್ ಚಿಕ್ಕಪ್ಪ ಅದನ ಅಂತ ಹೇಳಿ ಅವನು ಪ್ರಾಪ್ತ ವಯಸ್ಸಿಗೆ ಬಂದ. ಅಪ್ರಾಪ್ತ ಇದ್ದ ಪ್ರಾಪ್ತ ವಯಸ್ಸಿಗೆ ಬಂದ. ಹಾಗಾದ್ರೆ ಪ್ರಾಪ್ತ ವಯಸ್ಸಿಗೆ ಬಂದವನೇ ಯಾರು ಕೇಳ? ಇಮ್ಮಡಿ ಪುಲಕೇಶಿ. ಇವ ಪ್ರಾಪ್ತ ವಯಸ್ಸಿಗೆ ಬಂದ ಕೂಡಲೇ ತನ್ನ ಚಿಕ್ಕಪ್ಪ ಕರ್ ಹೇಳದ, ಯಾವುದೇ ಕಾರಣಕ್ಕ ಇನ್ನು ಮುಂದೆ ಅಧಿಕಾರ ನೀ ಮಾಡುವಂತಿಲ್ಲ, ಅಧಿಕಾರ ನನಗ್ ನೀ ಹಸ್ತಾಂತರಿಸ್ಬೇಕಂತ ಹೇಳದ. ಅದು ಸೀಟ್ ಮೇಲೆ ಕೂತಿ ರುಚಿ ಅಟ್ ಜಲ್ದಿ ಹ್ಯಾಂಗ್ ಬಿಡ್ಲಕ್ ಆತು. ಆದ ಕಾರಣಕ್ಕ ಅವ ತಿರಸ್ಕಾರ ಮಾಡ, ಇನ್ನು ಮುಂದೆ ನಾನೇ ರಾಜ್ಯಭಾರ ಮಾಡ್ತೀನಿ ಅಂತೇಳಿ ಮುಂದಾತನ. ಅವನೇ ಯಾರು ಕೇಳ? ಇಮ್ಮಡಿ ಪುಲಕೇಶಿ. ಯಾವಾಗ ಇಮ್ಮಡಿ ಪುಲಕೇಶಿ ತನ್ನ ಆಡಳಿತ ಮಾಡಲು ಮುಂದುವರೆಸಲ್ಲ, ಹಾಗಾದ್ರೆ ಅವಾಗ ಇದು ಯಾರಿಗ್ ಕೆರಳಿಸಿತ್ತು ಅಂದ್ರೆ ಇಮ್ಮಡಿ ಪುಲಕೇಶಿ ಕೆರಳಿಸ್ತದ್ರಿ ಇದು. ಹಾಗಾದ್ರೆ ಸಹಿಸ್ಕೊಳಕ್ ಆಗ್ಲಿಲ್ಲ ಅವನಿಗೆ. ಯಾಕಂದ್ರೆ ಪ್ರಾಪ್ತ ವಯಸ್ಸಿಗೆ ಬಂದ ಕೂಡಲೇ ಅಧಿಕಾರ ಯಾರು ಬಿಡ್ತೀನಂದಾರ. ಇಮ್ಮಡಿ ಪುಲಕೇಶಿ ಅಧಿಕಾರವನ್ನು ಹಸ್ತಾಂತರ ಮಾಡ್ಬೇಕಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಅವನೇ ಯಾರು ಅಂತ ಹೇಳಕ್ಕೆ? ಚಿಕ್ಕಪ್ಪ. ಹಾಗಾದ್ರೆ ಪ್ರಾಪ್ತ ವಯಸ್ಸಿಗೆ ಬಂದರು ಮಂಗಳೇಶ ಅಧಿಕಾರವನಿಗೆ ಹಸ್ತಾಂತರ ಮಾಡ್ಲಿಲ್ಲ. ಅಸಂದೆ ಮೊದಲು ಬೇಸಿಕ್ ಬಹಳ ಚಲೋ ತಿಳ್ಕೊಬೇಕು ನಾವು. ಅಸಂದೆ ಸರ್ಕಾರಿ ಪುಸ್ತಕಗಳನ್ನ ಮೊದಲು ಓದಬೇಕು. ಅದ್ರಾಗ ಹೆಂಗಂದ್ರೆ ಮನ ಮುಟ್ಟುವಂತೆ ಕೊಟ್ಟಿರ್ತಾನ. ಯಾವ್ಯಾವ ಸ್ಟ್ಯಾಂಡರ್ಡ್ ಯಾವ್ಯಾವ ಮಕ್ಕಳಿಗೆ ಏಟ್ ನಮನ ಕೊಟ್ರ ತಿಳಿ 10 ಅಂಬದು ಕೊಟ್ಟಿರ್ತಾನ. ಅಸಂದೆ ಉಪಸ್ ನಾವು ಎಲ್ಲ ಬೇಸಿಕ್ ಪುಸ್ತಕಗಳನ್ನು ಮುಗಿಸ್ಬೇಕು. ನೋಡಿ ಏಟ್ ಅದ್ಭುತ ಕೊಟ್ಟಾನ. ಅಪ್ರಾಪ್ತನಾಗಿದ್ರಿಂದ ಚಿಕ್ಕಪ್ಪ ಮಂಗಳೇಶ ಆಡಳಿತ ನೋಡ್ಕೊಂಡ. ಪ್ರಾಪ್ತ ವಯಸ್ಸಿಗೆ ಬಂದ್ರೆ ಮಂಗಳೇಶ ಅಧಿಕಾರವನಿಗೆ ಹಸ್ತಾಂತರ ಮಾಡ್ಲಿಲ್ಲ. ಆದ ಕಾರಣಕ್ಕ ಇದು ಯಾರಿಗೆ ಕೇಳಿಸಿತ್ತು? ಇಮ್ಮಡಿ ಪುಲಕೇಶಿ ಕೇಳಿಸ್ತು. ಅವ ಒಂದು ಪತ್ರ ಬರಿತಾನ, ನೀ ಅಧಿಕಾರವನ್ನು ಬಿಡ್ಲಿಲ್ಲ ಅಂತಂದ್ರ ನೇರವಾಗಿ ರಣರಂಗಕ್ಕೆ ಬಾ ಅಂತೇಳಿ ಬರ್ದಿನವ. ಗಂಡ ಮಗ ಇವ ಮಿಟ್ರಂಗಿತ್ತು, ಡಬಲ್ ಗುಂಡಿ ಇತ್ತು ಅಂತ್ಯಕ್. ತಾನ ಚಿಕ್ಕಪ್ಪಗೆ ಪತ್ರ ಬರಿತಾನ, ಹಾಗಾದ್ರೆ ನೀ ಅಧಿಕಾರ ಬಿಡಲ್ಲ ಅಂತಂದ್ರ ನಿನ್ನ ಶಕ್ತಿ ಸಾಮರ್ಥ್ಯ ರಣರಂಗದ ತೋರ್ಸ ಅಂತ ಹೇಳದ. ಅವಾಗ ಚಿಕ್ಕಪ್ಪ ಅವ ತಲಿ ಖರಾಬ್ ಆಯ್ತು. ನನ್ನ ಎದುರೇ ಹುಟ್ಟೆ ನೀ ಮಗ ಹಿಂಗ ಮಾತಾಡ್ತಾನ ಬಾ ಅಂತ ತಿಳ್ಕೊಂಡು ಅವನು ಯುದ್ಧಕ್ಕೆ ಬಂದ್ರಿ. ಗಂಡ ಮಗ ಭಯವನ್ನೇ ಪಡ್ಲಿಲ್ಲ ಅವನು. ಇಬ್ಬರ ಮಧ್ಯನೂ ಒಂದು ಕದ ನಡೀತದ, ಅದಕ್ಕೆ ಎಳಪಟ್ಟು ಸಿಂಬಿಗೆ ಅಂತೇಳಿ ಕರೀತಾರ. ಹಾಗಾಗಿ ಚಿಕ್ಕಪ್ಪ ಮತ್ತು ತನ್ನ ಮಗನ ಮಧ್ಯೆ ಕದನ ಆಯ್ತು. ಯಾವ ಅವಧಿಯಲ್ಲಿ ಕೇಳ್ತಾರ? ಕ್ರಿಸ್ತ ಶಕ 609 ಆಯ್ತು. 609. ಹಾಗಾದ್ರೆ ಯಾರ್ಯಾರ ಮಧ್ಯೆ ಆಗ್ಯದ್ರಿ? ಇಮ್ಮಡಿ ಪುಲಕೇಶಿ ಒಂದ್ ಕಡೆಗೆ ಆದ. ಬಹಳ ರಾಜ್ಯ ಗಾಂಭೀರ್ಯದಲ್ಲಿ ಹೋರಾಡ್ತಿದ್ದ ವಾರಸ. ಚಿಕ್ಕಪ್ಪ ಯಾರು ಕೇಳ್ತಾರ? ಮಂಗಳೇಶ. ಹಾಗಾದ್ರೆ ಮಂಗಳೇಶ ಮತ್ತು ಇಮ್ಮಡಿ ಪುಲಕೇಶಿ ಮಧ್ಯೆ ಏರ್ಪಟ್ಟ ಕದನಕ್ಕ ನಾವು ಎಳಪಟ್ಟು ಸಿಂಬಿಗೆ ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ಎಳಪಟ್ಟು ಸಿಂಬಿಗೆ ಕದನ ಯಾಕಾಯ್ತು ಅಂದ್ರ ಇಲ್ಲಿ ಇಮ್ಮಡಿ ಪುಲಕೇಶಿ ಪ್ರಾಪ್ತ ವಯಸ್ಸಿಗೆ ಬಂದ್ರು ಯಾರು ಅಧಿಕಾರ ಬಿಡ್ಲಿಲ್ಲ. ಮಂಗಳೇಶ ಅಧಿಕಾರ ಬಿಡದೇ ಇರದ ಕಾರಣಕ್ಕಾಗಿ ತನ್ನ ಚಿಕ್ಕಪ್ಪ ಮತ್ತು ಮಂಗಳೇಶ ಮತ್ತು ಇಮ್ಮಡಿ ಪುಲಕೇಶಿ ಮಧ್ಯೆ ನಡೆದ ಕದನಕ್ಕೆ ಎಳಪಟ್ಟು ಸಿಂಬಿಗೆ ಅಂತಾರ. ಹಾಗಾದ್ರೆ ಈ ಕದನದಲ್ಲಿ ಕೇಳಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಮತ್ತು ಮಂಗಳೇಶನ ಮಧ್ಯೆ ಯುದ್ಧ ಏರ್ಪಡ್ತದ. ಆ ಕಡೆ ಅವನ್ ಸೈನ್ಯ, ಈ ಕಡೆ ಇವನ್ ಸೈನ್ಯ, ಎರಡೂ ಸೈನ್ಯಗಳು ಮುಖಾಮುಖಿ ಆತವ. ಇಲ್ಲಿ ರೊಚ್ಚಿಗೆ ಎದ್ದಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ತನ್ನ ಚಿಕ್ಕಪ್ಪನೆಂದು ಭಾವಿಸದೆ ರಣರಂಗದಲ್ಲೇ ಈತನನ್ನು ಚಿರಕ್ಷೇದನ ಮಾಡಿಬಿಡ್ತಾನ. ಸೀದಾ ಹೊಡೆದ್ರೆ ಡಿಲಿಟೆ. ಹಾಗಾದ್ರೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಇವ ಯಾರಿಗ ಹತ್ಯೆ ಮಾಡಿ ಅಧಿಕಾರಕ್ಕೆ ಬಂದ ಅಂತೇಳಿ ಹಿಂಗೂ ಕ್ವಶನ್ ಕೇಳ್ತಾರ. ಯಾರಿಗ ಹತ್ಯೆ ಮಾಡಿ ಅಧಿಕಾರಕ್ಕೆ ಬಂದ? ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಹತ್ಯೆ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದವನೇ ಯಾರು ಕೇಳ? ಇಮ್ಮಡಿ ಪುಲಕೇಶ್. ಬಹಳ ರಾಜ್ಯ ಗಾಂಭೀರ್ಯದಾಗ ಆಳದವ್ರಿವ. ಹಾಗಾದ್ರೆ ಕೈ ಅಂದ್ರೆ ಸೀದಾ ಮಸೀದ ಖಡ್ಗನೇ ಇತ್ತಿವ್ನು ಬಲ್ಲಿ, ಹಂಗೆ ತೊಳೆದು ಕಡಿದೆ. ಅಟ್ಟದ್ಭುತ ಆಡಳಿತ ಮನೆ ನೀವ. ಹಾಗಾದ್ರೆ ಬಹಳ ಅದ್ಭುತವಾದ ಆಡಳಿತಗಾರ. ಹಾಗಾದ್ರೆ ಇವ ಅಧಿಕಾರಕ್ಕೆ ಬಂದ 3 ಸಾಮ್ರಾಜ್ಯಗಳು ಇರ್ತಾವ.
ವರ್ಧನ ಸಾಮ್ರಾಜ್ಯ, ಬಾದಾಮಿ ಚಾಲುಕ್ಯರು, ಕಂಚಿ ಪಲ್ಲವ. ಆದ್ರೆ ಇವ ಪ್ರಾಪ್ತ ವಯಸ್ಸಿಗಿದ್ದಾಗ ಇದೇನ್ ಮಾಡ್ತದ ಬಾ ಸಣಪಾರ ಅಂತೇಳಿ ಭಾವಿಸಿದ್ರು. ಹಿಂಗ ಸಣಪಾರ ಅಂತೇಳಿ ಭಾವಿಸಿದ್ರು ಕೆದರ್ ಒಯ್ದು ಮುಚ್ಚ ನೀವು ಮಣ್ಣಾಗ. ಅಡ್ಡದ್ಭುತ ಆಡಳಿತ ಮಾಡದ ಇವ ಇಮ್ಮಡಿ ಪುಲಕೇಶಿ. ಹಾಗಾದ್ರೆ ಈಗ ಅಧಿಕಾರಕ್ಕೆ ಬಂದವ್ರು ಯಾರು ಅಂತ ಹೇಳಕ್ಯಾರ ಇಮ್ಮಡಿ ಪುಲಕೇಶಿ ಅಂತೇಳಿ ಅಧಿಕಾರಕ್ಕೆ ಬರ್ತಾವ. ಹಾಗಾದ್ರೆ ನೆಕ್ಸ್ಟ್ ಅಧಿಕಾರಕ್ಕೆ ಬಂದವರು ಯಾರು ಕೇಳ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದ. ಹಾಗಾದ್ರೆ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯರಿವ, ಇವ್ರ ಬಗ್ಗೆ ಡೀಟೇಲ್ ಗೊತ್ತಿರಬೇಕು. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸರಿತ ಯಾರು ಕೇಳ ಇಮ್ಮಡಿ ಪುಲಕೇಶಿ ಅಂತ ಹೇಳಿ. ಹಾಗಾದ್ರೆ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಕೇಳ್ತಾರ ಇಮ್ಮಡಿ ಪುಲಕೇಶಿ. ಹಾಗಾದ್ರೆ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಯಾರಿಗೆ ಹತ್ಯೆ ಮಾಡಿ ಅಧಿಕಾರಕ್ಕೆ ಬಂದ? ತನ್ನ ಸ್ವಂತ ಚಿಕ್ಕಪ್ಪಗೆ ಬೀಳಿಲ್ಲ ಇವ. ಹಾಗಾದ್ರೆ ಇವ ಅಧಿಕಾರ ಬಂದಿದ್ದೆ ಕ್ರಿಸ್ತ ಶಕ 609. ಎಕ್ಸಾಮ್ ಕೇಳ್ಯಾನ ಎಷ್ಟನೇ ಶತಮಾನ ಅಂತೇಳಿ 7ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದ. ಹಾಗಾದ್ರೆ ಇವನ ಸಮಕಾಲೀನ ಅರಸ ಯಾರು ಕೇಳ್ತಾರ? ಹರ್ಷವರ್ಧನ. ಅವನಿಗೆ ಹಿಂದೂ ಯಾವ ಇರ್ಲಿಲ್ಲ, ಮುಂದೂ ಯಾರು ಇರ್ಲಿಲ್ಲ. ಹಾಗಾದ್ರೆ ಹರ್ಷವರ್ಧನ ಯಾರ ಸಮಕಾಲೀನ ಅರಸ ಅಂತೇಳಿ ಕೇಳ್ತಾರ? ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ಸಮಕಾಲೀನ ಅರಸನೇ ಯಾರು ಕೇಳ ಹರ್ಷವರ್ಧನ ರೀ. ಇವನು ಬಹಳ ಅದ್ಭುತವಾದ ವ್ಯಕ್ತಿ. ಉತ್ತರ ಭಾರತದಲ್ಲಿ ತನ್ನ ರಾಜ್ಯ ಗಾಂಭೀರ್ಯದಲ್ಲಿ ಮೆರೆದ ಇವ ಉತ್ತರ ಪತೇಶ್ವರ, ಇವ ದಕ್ಷಿಣ ಪತೇಶ್ವರ. ದಕ್ಷಿಣ ಭಾರತದ ತನ್ನ ಸ್ವಂತ ಸಾಮ್ರಾಜ್ಯ ಕಟ್ಟುವ ಮೂಲಕ ಮೆರೆದ ಇಮ್ಮಡಿ ಪುಲಕೇಶಿ. ಉತ್ತರ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೀರ್ತಿ ಪತಾಕಿ ಹರಸ ಹರ್ಷವರ್ಧನ. ಅವನಲ್ಲ ಹರ್ಷ ಹಾರ್ತಿ. ಭಾರತದಲ್ಲಿ ಅದ್ಭುತವಾದ ಆಡಳಿತಗಾರ. ಹಾಗಾದ್ರೆ ಇವನ ವೈಭವ ನೋಡ್ಲಕ್ ಯಾರು ಇರ್ಲಿಲ್ಲ ಪಾಪ. ತಂದೆ ಇರ್ಲಿಲ್ಲ, ತಾಯಿ ಇರ್ಲಿಲ್ಲ, ಹಾಗ ತನ್ನ ಸಹೋದರ ಇರ್ಲಿಲ್ಲ, ಸಹೋದರಿ ಅಂತೂ ಅನ್ಯಾಯನೇ ಆಗಿತ್ತು. ಹಾಗಾದ್ರೆ ಅವ್ರ ಸಮಕಾಲನವ್ರು. ಹಿಂಗೆಲ್ಲ ಬಾಲ್ಯದಾಗ ತಮ್ಮ ಜೀವನದಾಗ ಏನೇನು ಘಟನೆಗಳಾಗ್ಯಾವಲ್ರಿ, ಅವರೇ ಅದ್ಭುತವಾದ ವ್ಯಕ್ತಿಗಳಾಗ್ಯಾರ. ನಾವು ಬಾಲ್ಯದಲ್ಲಿರುವಾಗಲೂ ನಮ್ಮ ಮೇಲೂ ಗಾಢವಾದ ಪರಿಣಾಮಗಳನ್ನು ಬೀರಬೇಕು. ಏನಾದ್ರೂ ಒಂದು ಘಟನೆ ನಡಿಬೇಕು ನಮ್ಮ ಜೀವನದಾಗ, ಆ ಘಟನೆಗಳನ್ನ ನೆನೆಸ್ಕೊಂಡು ಓದಬೇಕು ನಾವು. ಇವ್ರೆಲ್ಲ ಜೀವನದಾಗ ಒಂದು ಘಟನೆಗಳಾಗ್ಯಾವ. ಬಾಲ್ಯದಲ್ಲಿರುವಾಗ ಇವನ್ ಜೀವನದಾಗ ಒಂದು ಘಟನೆ ಆಯ್ತು. ಹರ್ಷವರ್ಧನ ಇಟ್ಟು ಅದ್ಭುತವಾಗಿ ಬೆಳಿಬೇಕಾದ್ರ ಅವನಿಗೆ ತಂದೆ ಇರ್ಲಿಲ್ಲ, ತಾಯಿ ಇರ್ಲಿಲ್ಲ, ಹಾಗೆ ತನ್ನ ಸಹೋದರ ಇರ್ಲಿಲ್ಲ. ತನ್ನ ಸಹೋದರಿ ಇರ್ತಕ್ಕಂಥ ರಾಜಶ್ರೀ ಸುದ್ದಕ್ನು ಅಪಹರಿಸ್ಕೊಂಡು ಹೋಗಿರ್ತಾರ. ಅವ್ರಿಗೆ ರಕ್ಷಣೆ ಮಾಡ್ಲಕ್ನೇ ಇಟ್ಟು ರೊಚ್ಚಿಗೆ ಎದ್ದಿವ. ಅಸಿಂದ ಬಹಳ ಅದ್ಭುತವಾದ ಆಡಳಿತಗಾರ ಮಾಡ್ದ. ಸಾಮ್ರಾಜ್ಯದಲ್ಲಿ ಅವಮಾನ ಆಯ್ತು. ಮುಂದಿನ ದಿನಮಾನ ಕೀರ್ತಿ ಪತಾಕಿನಿ ಹಾರಿಸೋರಿ ಅವ್ರು. ಮತ್ತ ಇತಿಹಾಸ ಏನು ಗೋಟಿ ಆಡ್ಲಕ್ಕಿಟ್ಟಾರೆ, ಹಿಂಗ್ ತಿಳ್ಕೊಲ್ ಅಂತೇಳಿ ಇಟ್ಟಾರ. ಅವ್ರವ್ರ ಸಾಮ್ರಾಜ್ಯದ ಏನ್ ಘಟನೆ ಆಗ್ಯಾವ, ಅವ್ರ ಹ್ಯಾಂಗ ಬೆಳೆದ ಮುಂದ್ ಬಂದಾರ, ಅವ್ ತಿಳ್ಕೊಂಡು ಮಕ್ಕಳ ಮೇಲೆ ಪರಿಣಾಮ ಬೀರ್ ಮಕ್ಕಳು ಏನಾದ್ರೂ ಜೀವನ ಯಶಸ್ಸು ಹೊಂದಲಿ ಅಂತೇಳಿ ಹಿಸ್ಟ್ರಿ ಇಟ್ಟಾರ. ಇವ್ ನಮ್ಮ ಸುಮ್ಮನೆ ಓದ್ತೋ ಶಾನ್ಸ್ತಾನ ಇಮ್ಮಡಿ ಪುಲಕೇಶಿ ಹಂಗ, ಅವ ಹಿಂಗ, ಏನ್ ಹಂಗ ಹಿಂಗ, ಅವ್ ಓದ್ದಾಗ ನಾವು ನಮ್ಮ ಮೇಲೆ ಪರಿಣಾಮ ಬೀರ್ಕೊಂಡು ನೌಕರಿ ಮಾಡ್ಬೇಕು ಅಟ್ಟೆ. ಹಾಗಾದ್ರೆ ಹರ್ಷವರ್ಧನ ಅಂತೇಳಿ ಇವನ್ ಸಮಕಾಲ ನಾವು. ಹಾಗಾದ್ರೆ ಇವ್ರು ಅಧಿಕಾರಕ್ಕೆ ಬಂದಿದ್ದೆ 609 ಅಧಿಕಾರ ಬರ್ತಾರ. 642 ಆಡಳಿತನ ಎಂಡ್ ಆಗ್ತದ. ಈ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ದೊರೆಯರಿ ಅವ್ರು. ಹಾಗಾದ್ರೆ ಇವ್ರ ಮೊದಲ ಹೆಸರು ಏನಾಗಿತ್ತು? ಎರೆಯ ಅಂತೇಳಾಗಿತ್ತು ಇವ್ರ ಮೊದಲ ಹೆಸರು. ಹಾಗಾದ್ರೆ ಮೊದಲ ಹೆಸರು ಎರೆಯ. ಹಾಗಾದ್ರೆ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ 7ನೇ ಶತಮಾನದಲ್ಲಿ ರಾಜ್ಯಭಾರ ಮಾಡಿದವರು. 609 ಅಧಿಕಾರಕ್ಕೆ ಬಂದರು. 647 ಎಂಡ್ ಆಯ್ತು. ಹಾಗಾದ್ರೆ ಅವ್ರವ್ರ ರಾಷ್ಟ್ರಕೂಟರ ದಾಳಿ ಮಾಡ್ತಿದ್ರು. ಅವ್ರಿಗೆ ಸುದ್ದಕ್ನ ಸಂಹಾರ ಮಾಡ್ದವ್. ಕೆಲ ದಿನಗಳ ಕಾಲ ರಾಷ್ಟ್ರಕೂಟರು ಇವ್ರ ಸೇವಕರಾಗಿ ಉಳಿದವ್ರು, ಇವರ ಸಾಮಂತರಾಗಿ ಉಳಿದವ್ರು, ಇವ್ರಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸೋರು. ಅವ್ರು ಇವ್ರ ಆಡಳಿತ ಯಾವಾಗ ಎಂಡ್ ಆಯ್ತಲ್ಲ ಅವಾಗ ಅಧಿಕಾರಕ್ಕೆ ಬಂದವ್ರೆ ಅವರೇ ಯಾರು ಅಂತ ಹೇಳಕ್ಕೆ ರಾಷ್ಟ್ರಕೂಟರು ಇವ್ರ ಸಾಮಂತರಾಗ ಅಧಿಕಾರಕ್ಕೆ ಬರ್ತಾರ. ಹಾಗಾದ್ರೆ ಅಧಿಕಾರಕ್ಕೆ ಬಂದ, ಉತ್ತರ ಭಾರತದಲ್ಲಿ ಆಡಳಿತ ಮಾಡ್ದ, ದಕ್ಷಿಣ ಭಾರತದಲ್ಲಿ ಅನೇಕ ಪ್ರದೇಶಗಳನ್ನ ಗೆದ್ದ. ಯಾವಾಗ ದಕ್ಷಿಣ ಭಾರತ ಅನೇಕ ಪ್ರದೇಶಗಳನ್ನ ಗೆದ್ರಲ್ಲ ಇವರನ್ನು ದಕ್ಷಿಣಾಪತೇಶ್ವರ ಎಂಬ ಬಿರುದು ಬಂತು. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಅನೇಕ ಜನಗಳಿಗೆ ಸಂಹಾರ ಮಾಡ್ತಾರೆ ಅವರು. ಯಾವಾಗ ಸಂಹಾರ ಮಾಡಿದ್ರು ಅವಾಗ ಇವರ ಬಿರುದ ಏನು ಅಂತ ಹೇಳಿ ಕೇಳ್ತಾರ. ದಕ್ಷಿಣಾಪತೇಶ್ವರ, ಸತ್ಯಾಶ್ರಯ, ಮಹಾರಾಜ್ಯಾಧಿರಾಜ, ಪರಮೇಶ್ವರ, ತ್ರಿಸಾಗರಗಳಿಂದ ಆವೃತ್ತಗೊಂಡ ಪ್ರದೇಶದ ಅಧಿಪತಿನ ಅಂತಾರ. ಇವೆಲ್ಲ ಗೋರ್ಮೆಂಟ್ ನಾಗ ಯಾವ್ದಾವ್ರಿ. ಗೋರ್ಮೆಂಟ್ ಬುಕ್ ಬಿಟ್ಟು ಬೇರೆ 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 ಓದ್ಕೋತ ಹೋಗೋದು.
ಇಲ್ಲೇ ಇಟ್ಟದ ಇದು ಅಳು ಮೊದಲ ದಕ್ಷಿಣಪತೇಶ್ವರ, ಸತ್ಯಾಶ್ರಯ, ಮಹಾರಾಜಾದಿರಾಜ್ಯ. ನೆಕ್ಸ್ಟ್ ಇನ್ನೊಂದು ಗೋರ್ಮೆಂಟ್ ಪುಸ್ತಕನ ಕೊಟ್ಟಾರ, ಅಲ್ಲಿ ತ್ರಿಸಾಗರಗಳಿಂದ ಆವೃತವಾದ ಅಧಿಪತಿ ಅಂತ ಹೇಳಿ ಕರೀತಾರೆ ಇವ್ರಿಗೆ. ಇಲ್ಲಿ ಕೊಟ್ಟಾರ ನೋಡ್ರಿ. ಆಗ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ. ಇದು ಎಕ್ಸಾಮ್ ಕೇಳದಂದ್ರೆ ಅವ ಪ್ರೈವೇಟ್ ಬುಕ್ ತಕ್ಕೋತ ಹುಚ್ಚ ನಾಯಿ ಓಡಾಡೋದು. ಯಾವ ಪುಸ್ತಕನ ಕೇಳ್ಯಾನ, ಯಾವ ಪುಸ್ತಕನ ಕೇಳ್ಯಾನ, ಗೋರ್ಮೆಂಟ್ ಪುಸ್ತಕನಾಗೆ ಇರ್ತದ ಅದು. ಒಳ್ಳೇದೇ ಇದನ್ನು ಬಿರುದು ಯಾವ ಗೋರ್ಮೆಂಟ್ 8ನೇ ತರಗತಿದಾಗ ಯಾವ್ದ ಇದು. ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ದಕ್ಷಿಣಪತೇಶ್ವರ. ನೆಕ್ಸ್ಟ್ ಪರಮೇಶ್ವರ ಎಂಬ ಬಿರುದು ಇರ್ತದೆ ಇವರಿಗೆ. ಪರಮೇಶ್ವರ ಎಂಬ ಬಿರುದಿನಿರ್ತದೆ. ಇವೆಲ್ಲ ಹ್ಯಾಂಗ್ ಬಂದು ಅಂಬ ಹೇಳ್ತೀನಿ ನಿಮಗೆಲ್ಲ. ಆಗ ದಕ್ಷಿಣಪತೇಶ್ವರ ಎಂಬ ಬಿರುದನ್ನು ಬರ್ಲಕ್ಕ ದಕ್ಷಿಣ ಭಾರತದ ಎಲ್ಲಾ ಪ್ರದೇಶಗಳು ಯಾರ ಅಧೀನದಲ್ಲಿದ್ದು ಅಂತ ಕೇಳ ಇಮ್ಮಡಿ ಪುಲಕೇಶಿ ಅಧೀನದಲ್ಲಿದ್ದು, ತಾನು ಅಧಿಕಾರಕ್ಕೆ ಬರ್ಬೇಕಾದ್ರೆ ತನ್ನ ಸ್ವಂತ ಚಿಕ್ಕಪ್ಪನಾದ ಮಂಗಳೇಶನನ್ನೇ ಕತ್ತರಿಸೊಗೆಲಾಯಿತು. ಹಾಗಾದ್ರೆ ಮಂಗಳೇಶನ ಬಗ್ಗೆ ತಿಳಿಸುವ ಶಾಸನ ಯಾವ್ದಂತ ಕೇಳ್ತಾರ, ಮಹಾಕೂಟ. ಇವನ್ ಬಗ್ಗೆ ಗೊತ್ತಿರ್ಲಿ ಇಲ್ಲಿ. ಹಾಗಾದ್ರ ಮಹಾಕೂಟ ಸ್ತಂಭ ಶಾಸನ ಅಂತೇಳಿ ಇವನ್ ಬಗ್ಗೆ ತಿಳಿಸ್ರಿ. ಬಾದಾಮಿಯಲ್ಲಿ 3ನೇ ಗುಹೆಯನ್ನ ಕಡಿಸ್ಯಾನಿವ. ಇವನ್ ಬಗ್ಗೆ ಸುಮ್ ಇಲ್ಲೇ ಗೊತ್ತಿರ್ಲಿ. 3ನೇ ಗುಹೆ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟ. ಅಂದ್ರೆ ಇವರೆಲ್ಲ ವೈದಿಕ ಧರ್ಮದ ಮತಸ್ಥರಾಗಿದ್ರು. ಯಾರು ಕೇಳಿದ್ರ ಬಾದಾಮಿ ಚಾಲುಕ್ಯ. ಅವನ ಬಗ್ಗೆ ಅಟ್ ಗೊತ್ತಿರ್ಲಿ. ಮಂಗಳೇಶನನ್ನ ಎಳಪಟ್ಟು ಸಿಂಬಿಗೆ ಕದನದಲ್ಲಿ ಸೋಲಸ್. ಇವ ಸೋಲಸ್ ಅಧಿಕಾರ ಬರ್ತಾನ, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನ. ತನ್ನ ಆಡಳಿತದಲ್ಲಿ ಒಬ್ಬ ದಂಡನಾಯಕನಿದ್ದ. ಅವನೇ ಯಾರು ಕೇಳಿದ್ರ ರವಿ ಕೀರ್ತಿ ಅಂತೇಳಿ. ಇವನ ದಂಡನಾಯಕ ಯಾರು ಅಂತೇಳಿ ಕೇಳ್ತಾರ, ರವಿ ಕೀರ್ತಿ. ಹಾಗಾದ್ರೆ ಯಾವ ಕದನದಲ್ಲಿ ಈತ ಫೋಟೋಗ್ರಾಫರ್ ಆಗಿದ್ದ ಅಂತೇಳಿ ಕೇಳಲ್ಲ, ನಾ ಸುಮ್ ಹೇಳಕತ್ತೇನೆ. ಮುಸ್ತಫಾ ಅಂತೇಳಿ ಕರೀತಾರೆ ಇವನಿಗೆ. ಬಾದಾಮಿ ಚಾಲುಕ್ಯರ ಮುಸ್ತಫನೇ ಯಾರು ಕೇಳ ರವಿ ಕೀರ್ತಿ. ಯಾಕಂದ್ರೆ ಬರೀ ನಿಕ್ಕ ಫೋಟೋ ತೆಗೆದ ನೀವು ಅಣ್ಣ ಎಲ್ಲಿ ಯಾವಾಗ ಅಂಬದ್ ಹೇಳ್ತೀನಿ ಆಮೇಲೆ. ರವಿ ಕೀರ್ತಿ ಯಾರ ದಂಡನಾಯಕ? ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ. ಅವನ ಆಸ್ಥಾನಿಕನು ಹೌದು, ಅವನ ದಂಡನಾಯಕನು ಹೌದು. ಇಷ್ಟೆಲ್ಲ ಇದು ಬೇಸಿಕ್. ಎರೆ ಅಂತರ 7ನೇ ಶತಮಾನ, ಹರ್ಷವರ್ಧನ ಸಮಕಾಲನವ, ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶ ಅಧಿಪತಿ ಪರಮೇಶ್ವರ ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಹತ್ಯೆ ಮಾಡಿ ಅಧಿಕಾರಕ್ಕೆ ಬರ್ತಾನ. ನೆಕ್ಸ್ಟ್ ತನ್ನ ದಂಡನಾಯಕನೇ ರವಿ ಕೀರ್ತಿ. ಹಾಗಾದ್ರೆ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಒಬ್ಬ ನೃತ್ಯಗಾರತಿ ಇದು ಅಚ್ಚಾಲೆ ಅಂತ ಹೇಳಿ. ಬಾದಾಮಿ ಚಾಲುಕ್ಯರ ಕಾಲ ನೃತ್ಯಗಾರತಿಗೆ ನಾವು ಅಚ್ಚಾಲೆ ಅಂತೇಳಿ ಕರಿಬೇಕು. ಎಲ್ಲಾ ಸಾಮ್ರಾಜ್ಯದ ಕಾಲದ ನೃತ್ಯಗಾರತಿ ಅದಾರಿ, ಅವ್ರವ್ರು ಕೇಳ್ತಿರ್ತಾರ. ಹಾಗಾದ್ರೆ ಇವನು ಸೈನಿಕ ಸಾಧನೆಗಳು ಓದಬೇಕೀಗ. ಸೈನಿಕ ಸಾಧನೆ. ಹಾಗಾದ್ರೆ ಸೈನಿಕ ಸಾಧನೆದಾಗ ಏನದ ರೀ? ಇವ ಪ್ರಾಪ್ತ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಕಂಚಿ ಪಲ್ಲವರಲ್ಲಿ ಒಬ್ಬ ಅರಸನಿದ್ದ, 1ನೇ ಮಹೇಂದ್ರ ವರ್ಮ ಅಂತೇಳಿ. ಅವನ ಮೇಲೆ ದಾಳಿಗೆ ಹೋಗ್ಬಿಟ್ರು. ಹಾಗಾದ್ರೆ ಅವನ ಮೇಲೆ ದಾಳಿಗೆ ಯಾಕೆ ಹೋದ ಅಂದ್ರ, ಇವ ದಕ್ಷಿಣ ಭಾರತದಲ್ಲಿ ದಕ್ಷಿಣಪತೇಶ್ವರ ಅನಿಸ್ಕೊಂಡು ಸಾಮ್ರಾಜ್ಯದ ಅಧಿಪತಿ ಅನಿಸ್ಕೊಂಡಿದ್ದ. ಆದ್ರೆ ಇವನು ಸಾರ್ವಭೌಮತ್ವ ಒಪ್ಪಲಿಲ್ರಿ. ಅವ ಯಾರ ಸಾರ್ವಭೌಮತ್ವವನ್ನು ಒಪ್ಪಲಿಲ್ಲ ಅಂತ ಹೇಳಿ ಕೇಳ್ತಾರ, ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಸಾರ್ವಭೌಮತ್ವ ಒಪ್ಪದೇ ಇರೋರು ಕಂಚಿ ಪಲ್ಲವರು. ಹಾಗಾದ್ರೆ ಇವರ ಆಡಳಿತ ಅಥವಾ ರಾಜಧಾನಿನೇ ಕಂಚಿ. ಇದು ಸಾಂಸ್ಕೃತ ಅಧ್ಯಯನ ಕೇಂದ್ರ. ಇದ್ರ ಬಗ್ಗೆ ಒಂಜರ. ಹಾಗಾದ್ರೆ ಇವರು ಮೂಲತಃ ತಮಿಳುನಾಡು. ಇಲ್ಲಿ ಆಡಳಿತ ಮಾಡಿದ ಅರಸರೇ ಯಾರು ಕೇಳ್ತಾರ, ಕಂಚಿ ಪಲ್ಲವರು. ಹಾಗಾದ್ರೆ ರಾಜಧಾನಿ ಕಂಚಿ. ಹಾಗಾದ್ರೆ ಸಂಸ್ಕೃತ ಅಧ್ಯಯನ ಕೇಂದ್ರ ತಮಿಳುನಾಡು. ಹಾಗಾದ್ರೆ ಈ ಮನೆತನದ ಸ್ಥಾಪಕನೇ ಯಾರು ಕೇಳ, ಶಿವಸ್ಕಂದ ಅಂತೇಳಿ. ಶಿವಸ್ಕಂದ ವರ್ಮ ಅಂತೇಳಿ ಇರ್ತಾನ. ಅವಂದಾದ ನಂತರ ಅಧಿಕಾರ ಬಂದವನೇ 1ನೇ ಮಹೇಂದ್ರ ಅಂತೇಳಿ ಬರ್ತಾನ. 1ನೇ ಮಹೇಂದ್ರ ವರ್ಮ ಪಲ್ಲವ ಅಂತೇಳಿ. ಹಾಗಾದ್ರೆ 1ನೇ ಮಹೇಂದ್ರ ವರ್ಮ ಪಲ್ಲವನ ಮಗನೇ ಯಾರು ಕೇಳ್ತಾರ, 1ನೇ ನರಸಿಂಹ. ಈಗೆಲ್ಲ ಹಿಂಗ ಅನುಕ್ರಮವಾಗಿ ಕೇಳ್ತಾರೆ. ಶಿವಸ್ಕಂದ ವರ್ಮ, 1ನೇ ಮಹೇಂದ್ರ ವರ್ಮ, 1ನೇ ಮಹೇಂದ್ರ ವರ್ಮ ಅದನ್ನ ಕೂಡಲೇ 1ನೇ ನರಸಿಂಹ ವರ್ಮ, ಅವ ಆದ ಕೂಡಲೇ 2ನೇ ನರಸಿಂಹ ವರ್ಮ. ಹಿಂಗ ಸಾಮ್ರಾಜ್ಯ ಬಗ್ಗೆ ಎಲ್ಲ ಗೊತ್ತಿರಬೇಕು. 2ನೇ ನರಸಿಂಹ ಅಂತೇಳಿ ಹಿಂಗೆಲ್ಲ ಆಡಳಿತ ವ್ಯವಸ್ಥೆ ಅದ ಇವರು. ಹಾಗಾದ್ರೆ ಇವ್ರಿಗೆ ಯಾಕೆ ಭಿನ್ನಾಭಿಪ್ರಾಯ? ರಾಯಚೂರ್ನ ದೋ ಪ್ರದೇಶಕ್ಕ ಕಚ್ಚಾಡ್ತಿದಿರಿ ಅವ್ರು. ಯಾವ ಪ್ರದೇಶಕ್ಕಾಗಿ ಸಂಘರ್ಷ ಅಂತ ಹೇಳಿ ಕೇಳಂದ್ರ, ರಾಯಚೂರ್ನ ದೋ ಪ್ರದೇಶಕ್ಕಾಗಿ ಸಾಮ್ರಾಜ್ಯ ಆಡಳಿತ ಎಂಡಾಗುವವರೆಗೂ ಕಚ್ಚಡ್ಯಾರಿ ಅವ್ರು. ಹಾಗಾದ ಇವರ ಆಡಳಿತ ವ್ಯವಸ್ಥೆ ಯಾಕೆ ಇವ್ರ ಮಧ್ಯೆ ಕಲಹ ಅಂತ ಹೇಳಿ ಕೇಳ್ತಾನ, ರಾಯಚೂರ್.
ಹಾಗಾದ್ರೆ ರಾಯಚೂರ್ನ ಯಾವ ಪ್ರದೇಶಕ್ಕಾಗಿ ಕೇಳ್ತಾರ? ದೋ ಅಬ್. ರಾಯಚೂರಿನ ದೋ ಪ್ರದೇಶ ಎರಡು ನದಿಗಳದ, ಒಂದು ಕೃಷ್ಣ, ಇನ್ನೊಂದು ತುಂಗಭದ್ರ. ರಾಯಚೂರಿನ ದೋ ಪ್ರದೇಶ ಫಲವತ್ತಾದ ಭೂಪ್ರದೇಶ ರೀ. ಆ ರಾಯಚೂರಿನ ದೋ ಪ್ರದೇಶಕ್ಕಾಗಿ ಇನ್ನೊಂದು ಜಗತ್ ಪ್ರಸಿದ್ಧವಾದ ಸಾಮ್ರಾಜ್ಯನೇ ಮಣ್ಣಗಡಕ್ಕೆ ಹೋಗ್ಯಾದ. ಬಹಮನಿ ಸುಲ್ತಾನ್ ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ವೈರತ್ವ ಇರೋದು ಅದೇ ರಾಯಚೂರೇ. ರಾಯಚೂರಿನ ದೋ ಪ್ರದೇಶ ಅಷ್ಟು ಫಲವತ್ತಾಗಿತ್ತು ಪ್ರದೇಶ. ಆದ್ರೆ ರಾಜ್ಯಕ್ಕೆ ಆದಾಯನೇ ಭೂಕಂದಾಯನೇ ಆಗಿತ್ತು. ಅವ್ರದ್ದು ಡಿಪೆಂಡ್ ಇದ್ದಿದ್ದೆ ಅವರು ಭೂಕಂದಾಯದ ಮೇಲೆ ಇದ್ದಿರು. ಆದ ಕಾರಣಕ್ಕ ವ್ಯವಸ್ಥೆ ಬಹಳ ಆಡಳಿತ ಉನ್ನತ ಸ್ಥಾನಕ್ಕೆ ವಹಿಸಿತ್ತದು. ಹಾಗಾದ್ರೆ ಯಾಕೆ ಇವ್ರ ಮಧ್ಯೆ ಸಂಘರ್ಷ ಅಂತ ಹೇಳಿ ಕೇಳ್ರ, ರಾಯಚೂರಿನ ದೋ ಪ್ರದೇಶಕ್ಕ ಕಚೇರಿಯಾರ ಅವ್ರು. ಹಾಗಾದ್ರೆ ಇಲ್ಲೆಲ್ಲ ಕೊಟ್ರ ಗೋರ್ಮೆಂಟ್ ಪುಸ್ತಕನಾಗ ಅವೆಲ್ಲ. ಪಲ್ಲವ ಮತ್ತು ಚಾಲುಕ್ಯರ ನಡುವಿನ ಸಂಘರ್ಷ ಸುಮಾರು ಒಂದು ಶತಮಾನದವರೆಗಿತ್ರಿ. ಹಾಗಾಗಿ ಕೃಷ್ಣ ತುಂಗಭದ್ರ ದೋ ಪ್ರದೇಶಕ್ಕ ಮೇಲೆ ತಮ್ಮದೇ ಆದ ಹಕ್ಕನ್ನ ಸಾಧಿಸ್ಲಕ್ ಹೋರಾಡ್ಯಾರ. ಎಲ್ಲ ಗೋರ್ಮೆಂಟ್ ಬುಕ್ನಾಗ ಅದಾವ. ಹಾಗಾದ್ರೆ ಯಾವ ಪ್ರದೇಶಕ್ಕಾಗಿ ಇವರು ಏನು ಉತ್ತರ ಕಲಹ ಏರ್ಪಟ್ಟಿತ್ತು ಅಂತ ಹೇಳಿ ಕೇಳ್ತಾರ? ರಾಯಚೂರಿನ ದೋ ಅಬ್. ಈಗ ಪ್ರಸಿದ್ಧ ಅರಸನಾದ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದ ಕೂಡಲೇ ಇವನ ಸಾರ್ವಭೌಮ ಇವ ಒಪ್ಪಗೊಳ್ಳಿಲ್ಲ. ಇವ ಕಂಚಿ ಪಲ್ಲವರ ಅರಸನಾಗಿರ್ತಕ್ಕಂಥ 1ನೇ ಮಹೇಂದ್ರ ವರ್ಮ ಒಪ್ಪಗೊಳ್ಳಕ್ ಸಾಧ್ಯ ಇಲ್ಲ. ಅವನಿಗೆ ಒಪ್ಪಲು ನಿರಾಕರಿಸ್ಬಿಟ್ಟವ. ಹಾಗಾದ್ರೆ ಇಷ್ಟರಲ್ಲೇ 3 ಸಾಮ್ರಾಜ್ಯಗಳ ಆಡಳಿತ ಮಾಡ್ಯಾರ ಒಂದೇ ಅವಧಿದಾಗ. ಹಾಗಾದ್ರೆ ಉತ್ತರ ಮತ್ತು ಭಾರತ ರೈಟ್ರಿ. ಉತ್ತರ ಭಾರತಕ್ಕೆ ವರ್ಧನಾ ಸಾಮ್ರಾಜ್ಯ ಇತ್ತು, ದಕ್ಷಿಣ ಭಾರತಕ್ಕೆ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿ ಪಲ್ಲವರಿದ್ದವರು. ಆ ಕಡೆ ಅವ ಪ್ರದೇಶ ಗೆದ್ದ ಕಾರಣಕ್ಕ ಇವನಿ ಉತ್ತರ ಪತೇಶ್ವರ ಅನ್ನಬೇಕು, ಇವ ಈ ಕಡೆ ಎಲ್ಲ ಪ್ರದೇಶ ಗೆದ್ದ ಕಾರಣಕ್ಕ ಇವನಿ ದಕ್ಷಿಣ ಪತೇಶ್ವರ ಅನ್ನಬೇಕು. ದಕ್ಷಿಣ ಪತೇಶ್ವರನ ಯಾರು ಕೇಳ? ಇಮ್ಮಡಿ ಪುಲಕೇಶಿ. ಹಾಗಾದ್ರೆ ಇವನ ಅಜ್ಜನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕಪ್ಪೆ ಆರ್ಯಭಟನ ಶಾಸನ ಇದು. ತ್ರಿಪದಿ, ಸಾಧುಗೆ ಸಾಧು, ಮಾಧುರ್ಯನೇ ಮಾಧುರ್ಯ, ಬಾದಿಪ್ಪ ಕಲೆಗೆ ಕಲಿಯುವ ವಿಪರೀತ ಅಂತ ಹೇಳಿ ಕರೀತಾರೆ. ಇದು ಕನ್ನಡ ಜನ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕಂಡಬಿಟ್ಟಿ ಕೆಟ್ಟವರು, ಕೊಳ್ಳಿ ತೋಣಿ ಓಡಾಡ್ತಾರೆ ಅವ್ರು. ಹಿಂಗ್ ಬರ್ದಿಲ್ಲವ, ನಾ ಸುಮ್ಮನೆ ಹೇಳಕತ್ತೇನೆ. ಹಾಗಾದ್ರೆ ಅವ ವಾಪ್ಲೇಲ್ 1ನೇ ಮಹೇಂದ್ರ ವರ್ಮ ಈತನ ಸಾರ್ವಭೌಮತ್ವ ತಿರಸ್ಕಾರ ಮಾಡ, ನೀ ಸಾಮ್ರಾಜ್ಯ ಅಧಿಕಾರ ಮಾಡ್ಲಕ್ ಲಾಯಕ್ಕಿಲ್ಲ ಅಂತ ಹೇಳೋದು. ಕೋಪಗೊಂಡವನಿ ಯಾರು ಕೇಳ? ಇಮ್ಮಡಿ ಪುಲಕೇಶಿ. ಹಾಗಾಗಿ ಇಮ್ಮಡಿ ಪುಲಕೇಶಿ ಕೋಪಗೊಂಡು 630ರಲ್ಲಿ ಕದನ ಮಾಡಿದ್ರು. ಹಾಗಾದ್ರೆ 630ರಲ್ಲಿ ದಾಳಿ ಮಾಡ್ತಾನ. ಫಸ್ಟ್ ದಾಳಿಗೆ ಏನು ಅಂತ ಹೇಳಕ್ಯಾರ ನಾವು ಪುಲ್ಲಲೂರು ಕದನ ಅಂತೇಳಿ ಕರಿಬೇಕು. ಹಾಗಾದ್ರೆ ಇದು ಯಾರ್ಯಾರ ಮಧ್ಯೆ ನಡೀತು ಅಂತೇಳಿ ಕೇಳ್ತಾರ. ಒಂದ್ ಕಡೆ ಇಮ್ಮಡಿ ಪುಲಕೇಶಿ ಆದ. ಹಾಗಾದ್ರೆ ಒಂದ್ ಕಡೆ ಉಮ್ಮಡಿ ಪುಲಕೇಶಿ ವರ್ಸಸ್ ಯಾರ ಮಧ್ಯೆ ಕೇಳ್ತಾರ? 1ನೇ ಮಹೇಂದ್ರ. ಹಾಗಾದ್ರೆ 1ನೇ ಮಹೇಂದ್ರ ಮತ್ತು ಇಮ್ಮಡಿ ಪುಲಕೇಶಿ ಮಧ್ಯೆ ನಡೆದ ಕದನಕ್ಕೆ ಪುಲ್ಲಲೂರು ಕದನ ಅಂತೇಳಿ ಕರೀತಾರ. ಹಾಗಾಗಿ ಈ ಕದನದಲ್ಲಿ ಯಾಕೆ ಏರ್ಪಡ್ತು ಅಂದ್ರೆ 1ನೇ ಮಹೇಂದ್ರ ಯಾರ ಸಾರ್ವಭೌಮತ್ವ ಒಪ್ಪಲಿಲ್ಲ. ಆದ ಕಾರಣಕ್ಕೆ ದಾಳಿ ಮಾಡಿ ಈತನನ್ನ ಸೋಲಿಸಿ ಕಂಚಿಯನ್ನ ಗೆಲ್ತಾನ. ಅವಾಗ ಉತ್ತರಾಧಿಕಾರಿಯಾಗಿ ಬಂದ್ರೆ ಬೆಂಕಿ ಬೆತ್ತು. ಯಾರಿಗೆ ಅಷ್ಟೊಂದು ತಾಪ ಆಯಿತು ಅಂತ ಹೇಳಕ್ಯಾರ? 1ನೇ ಮಹೇಂದ್ರ ವರ್ಮನ ಮಗನೇ 1ನೇ ನರಸಿಂಹ ವರ್ಮ ಇದ್ರಿ. ಅಲ್ಲಿ ಇವನಿಗೆ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಅವನ ಮಗನೇ ಯಾರು ಕೇಳಿದ್ರ? 1ನೇ ನರಸಿಂಹ. ಹಾಗಾದ್ರೆ 1ನೇ ನರಸಿಂಹ ಅಪ್ರಾಪ್ತ ವಯಸ್ಸಿನ ಯುವಕರಿವ, ಇನ್ನ ಅಷ್ಟೊಂದು ಬುದ್ಧಿ ಇರ್ಲಿಲ್ಲ. ಇವ ಅಧಿಕಾರ ಬಂದ ಕೂಡಲೇ ವಿಚಾರ ಮಾಡ, ನಮ್ಮ ಅಪ್ಪಗೆ ಯಾರು ಹತ್ಯೆ ಮಾಡ್ಯಾರ ಅದನ್ನ ತಿಳ್ಕೊಂಡು ಮೊದಲ ಯಾವ ಸಾಮ್ರಾಜ್ಯದ ನನ್ನ ತಂದೆ ಹತ್ಯೆ ಆಯ್ತು ಅಂತೇಳಿ ಯಾವಾಗ ತಿಳ್ಕೊಂಡಾದ ಕೂಡಲೇ ಪ್ರಾಯೋಗಿಕ ಬಂದ ಕೂಡಲೇ ಯಾರ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕಾಯ್ತು. ಇಮ್ಮಡಿ ಪುಲಕೇಶಿ ಮೇಲೆ ಸೇಡನ್ನು ತೀರಿಸ್ಕೊಳಕ ಮುಂದೆ ಅಧಿಕಾರಕ್ಕೆ ಬಂದವನೇ 1ನೇ ನರಸಿಂಹ ವರ್ಮ ಪಲ್ಲವರಿವ. ಅವ ಹಿನ ದಾಳಿ ಬರ್ಬೇಕಾಯ್ತು, ಬಹಳ ಲೇಟ್ ಆಯ್ತು. ಯಾಕಂದ್ರೆ ಇವನಿಗೆ ಹತ್ಯೆ ಮಾಡಿದಾಗ ಇದು ಬಹಳ ಸಣ್ಣ ಕೂಸಿತ್ತಿದ್ದು 1ನೇ ನರಸಿಂಹ. ಹಾಗಾದ್ರೆ ಅವ ಅಧಿಕಾರ ಬರ್ಬೇಕಾದ್ರೆ ಇಲ್ಲಿ ಇನ್ನೊಂದು ಕದನ ಆಯ್ತು. ಯಾರ್ಯಾರ ಮಧ್ಯೆ ಅಂತೇಳಿ ಕೇಳ್ತಾರ. ಹಾಗಾದ್ರೆ 634ರಲ್ಲಿ ಉತ್ತರ ಪತೇಶ್ವರ ಅಂತೇಳಿ ಪ್ರಸಿದ್ಧ ಆಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಇವನಿಗೆ ಪತ್ರ ಬರೆದ್ಬಿಟ್ಟು, ಉತ್ತರ ಭಾರತದಲ್ಲಿ ಯಾರಿರ್ತಕ್ಕಂಥ ನಾನು ಉತ್ತರ ಪತೇಶ್ವರ ನೆನೆಸಿಕೊಂಡ ಹರ್ಷವರ್ಧನ ನನ್ನ ಬಲಡ್ಯವಾದ ಸಾಮ್ರಾಜ್ಯ ನಿನ್ನ ಸಾಮ್ರಾಜ್ಯದ ಮೇಲೆ ದಾಳಿ ಹೊಂಟದಂತೇಳಿ ಪತ್ರ ಬರೆದ. ಯಾರಿಗ್ ಪತ್ರ ಬರೆದ ಅಂದ್ರೆ ಇಮ್ಮಡಿ ಪುಲಕೇಶಿ ಪತ್ರ ಬರೀವ. ಹಾಗಾದ್ರೆ ಪತ್ರ ಬರೆದ ಸಂದರ್ಭದಲ್ಲಿ ಇಬ್ಬರ ಮಧ್ಯೆನೂ ಏನು ಉತ್ತರ ಕಲಹ ಏರ್ಪಾಡ್ತು. ಅವಾಗ ಇವನು ರಾಜ್ಯ ಗಾಂಭೀರ್ಯದಲ್ಲಿದ್ದ, ಇವನು ದಕ್ಷಿಣ ಪತೇಶ್ವರ, ಅವ ಯಾವ ಪತೇಶ್ವರ? ಉತ್ತರ ಪತೇಶ್ವರ.
ಅವ ಉತ್ತರ ಪತೇಶ್ವರ, ಇವ ದಕ್ಷಿಣ ಪತೇಶ್ವರ. ಇಬ್ಬರ ಮಧ್ಯೆ ಕಲಹ ಏರ್ಪಾಡ್ತು. ಉತ್ತರ ಕಾಳದವನನ್ನು ನಾವು ಉತ್ತರ ಪತೇಶ್ವರ ಅನ್ಬೇಕು, ದಕ್ಷಿಣ ಕಾಳದವನನ್ನು ನಾವು ದಕ್ಷಿಣ ಪತೇಶ್ವರ ಅನ್ಬೇಕು. ಒಂದೇ ಒಂದು ನದಿ ಅಡ್ಡಿತ್ತು, ಅದಕ್ಕೆ ನಾವು ನರ್ಮದಾ ಅಂತ ಹೇಳಿ ಕರಿತೇವೆ. ಆಚೆಗಡೆ ಇಮ್ಮಡಿ ಆಚೆಗಡೆ ಹರ್ಷವರ್ಧನ ಇದ್ದ, ಈಚೆಗಡೆ ಇಮ್ಮಡಿ ಪುಲಕೇಶಿ ಇದ್ರು. ಇಬ್ಬರ ಮಧ್ಯೆ ಕಲಹ ಏರ್ಪಾಡ್ತು. ಹಾಗಾದ್ರೆ ಆ ಕದನಕ್ಕೆ ನಾವು ಹರ್ಷವರ್ಧನೊಡನೆ ಯುದ್ಧ ಅಂತೇಳಿ ಕರಿತೇವೆ. ಎಷ್ಟಕ್ಕ ಅಂತಂದ್ರೆ 634. 634ಕ್ಕೆ ಯಾಕೆ ಕದನ ಆಯಿತು ಅಂತೇಳಿ ಕೇಳ್ರ, ಇಲ್ಲಿ ಏನು ಅಂತೇಳಿ ಕೇಳ್ರ, ಹರ್ಷವರ್ಧನ ತನ್ನ ರಾಜಧಾನಿ ಕನೌಜ್ನಾಗ ಇದ್ರಿ. ಇವ ಮೊದಲ ರಾಜಧಾನಿ ತಾನೇಶ್ವರಿ ಅವರು. ಹಾಗಾದ್ರೆ ಕನೌಜ್ ನಿಂದ ಹೊರಡು ಯಾವ ನದಿ ತೀರದಲ್ಲಿ ಬೀಡು ಬಿಡ್ತಾನ ಅಂತ ಹೇಳಿ ಕೇಳ, ನರ್ಮದಾ. ದಕ್ಷಿಣ ಪತೇಶ್ವರ ಪತ್ರ ಬಾರದು, ನಾನು ಇನ್ ಮೇಲೆ ದಾಳಿ ಹೊಂಟಿ ನೋಡತ್ ಹೇಳಿ. ಇವನು ಪತ್ರ ಬಾರ್ದ, ದೋಸ್ತ್ ಬೆಕ್ಕದಂಗ ಬನ್ನಿ, ನಾನು ರೆಡಿನೇ ಇದ್ದೀನಿ ಅಂದವ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ತನ್ನ ಸೈನ್ಯಕ್ಕೆಲ್ಲ ತರಬೇತಿನ ಕೊಡಿಸಿದ್ದ ಇವ. ಯಾಕಂದ್ರೆ ಅಷ್ಟು ರಾಜ ಗಾಂಭೀರ್ಯತೆಯಿಂದ ಹೋರಾಡದ ಇವ. ಹಾಗಾದ್ರೆ ಉತ್ತರ ಪತೇಶ್ವರ, ಯಾವ ಪತೇಶ್ವರ? ಉತ್ತರ ಪತೇಶ್ವರ ಅನ್ನಿಸ್ಕೊಂಡ ಹರ್ಷವರ್ಧನ ಯಾವ ನದಿ ತೀರದಲ್ಲಿ ಬೀಡು ಬಿಟ್ಟಿದನು ಅಂತ ಹೇಳಿ ಕೇಳ್ತಾರ. ನರ್ಮದಾ. ಯಾವಾಗ ನರ್ಮದಾ ನದಿ ತೀರದಲ್ಲೇ ಬೀಡು ಬಿಟ್ಟಿದ್ದಲ್ಲ, ಅವಾಗ ಆ ಕದನಕ್ಕೆ ನಾವು ನರ್ಮದಾ ನದಿ ಕಾಳಗನೇ ಅನ್ಬೇಕು. ನರ್ಮದಾ ನದಿ ಕಾಳಗ ಯಾಕಾಯ್ತು ಅಂದ್ರೆ ಇನ್ನೊಂದು ಪ್ರಶ್ನೆ ಅದ ಇಲ್ಲಿ. ಅವ ಉತ್ತರ ಭಾರತ ಅಧಿಪತಿ ಅನ್ನಿಸ್ಕೊಂಡು ಕೂಡ್ಲಿಲ್ರಿ. ಅವ ತನ್ನ ಸಾಮ್ರಾಜ್ಯ ದಕ್ಷಿಣ ಭಾರತಕ್ಕೆ ವಿಸ್ತರಣೆ ಮಾಡುವ ಪ್ರಯತ್ನದಲ್ಲಿದ್ದ. ಇದು ಎಕ್ಸಾಮ್ ಕೇಳ್ತಾರ. ತನ್ನ ಸಾಮ್ರಾಜ್ಯ ಯಾವ ಭಾರತ ಕೇಳ್ತಾರ? ದಕ್ಷಿಣ ಭಾರತ. ಯಾವಾಗ ತನ್ನ ಸಾಮ್ರಾಜ್ಯ ದಕ್ಷಿಣ ಭಾರತಕ್ಕೆ ವಿಸ್ತರಣೆ ಮಾಡುವ ಪ್ರಯತ್ನದಲ್ಲಿದ್ದಲ್ಲ, ಅದು ತಡಿಬೇಕಾಯ್ತು. ಹಾಗ ಇದು ಯಾವಾಗ ತಡ ನಿಲ್ಲಿಸಲ್ಲ, ಅದಕ್ಕೆ ನರ್ಮದಾ ನದಿ ಕದನ ಅಂತೇಳಿ ಕರೀತಾರ. ಬಹಳ ರಾಜ್ಯ ಗಾಂಭೀರ್ಯದಲ್ಲಿ ಇದ್ದ ಆಡ್ಯಾರ ಇಬ್ರು. ಹಾಗಾದ್ರೆ ಇದು ಕದನ ಯಾರ್ಯಾರ ಮಧ್ಯೆ ಕೇಳ್ತಾನ? ಒಂದ್ ಕಡೆ ಇಮ್ಮಡಿ ಪುಲಕೇಶಿ ಇದ್ದ. ಹಾಗಾದ್ರೆ ಇಮ್ಮಡಿ ಪುಲಕೇಶಿ ವರ್ಸಸ್ ಯಾರು ಕೇಳ್ತಾರ? ಹರ್ಷವರ್ಧನ. ಹರ್ಷವರ್ಧನ ನಾವು ಉತ್ತರ ಪತೇಶ್ವರ ಅನ್ಬೇಕು, ಇಮ್ಮಡಿ ಪುಲಕೇಶಿಯನ್ನು ನಾವು ದಕ್ಷಿಣ ಪತೇಶ್ವರ ಅನ್ಬೇಕು. ಇಬ್ಬರು ಪತೇಶ್ವರಗಳೇ ಅದಾರ, ಇಬ್ರು ರಾಜ್ಯ ಗಾಂಭೀರ್ಯದಲ್ಲಿ ಆಡಳಿತ ಮಾಡುವವರೇ ಅದಾರ. ಹಾಗಾದ್ರೆ ಇಬ್ಬರ ಮಧ್ಯೆ ಕಲಹ ಏರ್ಪಡ್ತದ. ಆ ಕಡೆ ಅವನ ಸೈನ್ಯ ನಿಂದಿರ್ತದ, ಈ ಕಡೆ ಇವನ ಸೈನ್ಯ ನಿಂದಿರ್ತದ. ಯಾವುದೇ ಕಾರಣಕ್ಕ ದಾಳಿ ಹೆದರ್ಲಿಲ್ರಿ ಇವ ಇಮ್ಮಡಿ ಪುಲಕೇಶಿ. ಇವನು ತನ್ನ ಸೈನ್ಯಕ್ಕೆ ಒಯ್ದು ನರ್ಮದಾ ನದಿ ಆಚೆಗಡೆ ಬೀಡು ಬಿಟ್ಟಿದ್ದ. ತನ್ನ ಸೈನ್ಯಕ್ಕೆ ತರಬೇತಿನೂ ಕೊಡಿಸಿದ್ದ. ಆ ಕಡೆ ಅವನ ಸೈನ್ಯ, ಈ ಕಡೆ ಇವನ ಸೈನ್ಯ. ಈ ವಿಷಯ ಪ್ರಜೆಗಳಿಗೆ ಗೊತ್ತಾಗಿತ್ತು. ಪ್ರಜೆಗಳ ಸುದ್ದಿಯಕ್ಕೆ ಹೋಗಿ ಯುದ್ಧ ನೋಡಕ್ ಕುಂತಿದ್ರು. ಅವಾಗ ಹುಯನ್ಸ್ ಥ್ಯಾಂಕ್ಸ್ ಇದ್ದವನ ಆಸ್ಥಾನದಾಗ. ಹರ್ಷವರ್ಧನ ಆಸ್ಥಾನಿಕ ಯಾರು ಕೇಳ್ತಾರ? ಹುಯನ್ಸ್ ಥ್ಯಾಂಗ್. ಹಾಗಾದ್ರೆ ಹರ್ಷವರ್ಧನ ಆಸ್ಥಾನಕ್ಕೆ ಮೊದಲು ಭೇಟಿ ಕೊಟ್ಟ ಚೀನಿ ಪ್ರವಾಸಿಗನೇ ಹುಯನ್ಸ್ ಥ್ಯಾಂಗ್ಸ್. ಯಾರ ಆಸ್ಥಾನದಾಗಿದ್ರಿ? ಹರ್ಷವರ್ಧನ್. ಯಾವಾಗ 634ರಲ್ಲಿ ದಕ್ಷಿಣ ಭಾರತಕ್ಕೆ ವಿಸ್ತರಣೆ ಮಾಡೋದು ತಡದಲ್ಲ, ಆ ತಡದಕ್ಕೆ ನಾವು ನರ್ಮದಾ ನದಿ ಕದನ ಅಂತ ಹೇಳಿ ಕರಿತೇವೆ. ನರ್ಮದಾ ನದಿ ಕದನದಲ್ಲಿ ಎರಡೂ ಸೈನ್ಯಗಳು ಮುಖಾಮುಖಿ ಆಗ್ತವ. ಅದಕ್ಕೆ ನಾವು ನರ್ಮದಾ ನದಿ ಅನ್ನಬೇಕು. ತನ್ನ ದಂಡ ನಾಯಕನಾಗಿರ್ತಕ್ಕಂಥ ಇಲ್ಲಿ ರವಿ ಕೀರ್ತಿ ಅಂತೇಳಿ ಇದ್ದ. ಹಾಗಾದ್ರೆ ಇವನ ದಂಡ ನಾಯಕನೇ ಯಾರು ಕೇಳ್ತಾರ? ರವಿ ಕೀರ್ತಿ. ರವಿ ಕೀರ್ತಿ ದಂಡ ನಾಯಕನು ಹೌದು. ಆ ಸಂದರ್ಭದಲ್ಲಿ ಈತ ಎಲ್ಲಾ ನಡೆದ ಘಟನೆಗಳನ್ನು ಆ ಸೆರೆ ಹಿಡಿತಾನಿವ. ಯಾರು ರವಿ ಕೀರ್ತಿ. ಯಾವ ಸೈನ್ಯ ಮುಖಾಮುಖಿ ಆತವಲ್ಲ, ಆ ಮುಖಾಮುಖಿಯಾದ ಸಂದರ್ಭದಲ್ಲಿ ಅವನ ಸೈನ್ಯ ಉರುಳಲು ಪ್ರಾರಂಭಿಸ್ತು. ಈಚೆಗಡೆ ಬಲಡ್ಯವಾದ ಸೈನ್ಯ ಇತ್ತಿದು ಇಮ್ಮಡಿ ಪುಲಕೇಶಿದು. ಒಂದ್ ಸಲ ತನ್ನ ಹರಿತವಾದ ಖಡ್ಗ ಹಿಂಗ್ ಕೈಗೆ ಎತ್ಕೊಂಡ ಅಂದ್ರ 20,000-25,000 ಜನಕ್ಕೆ ಹಿಂಗ್ ಕತ್ತರಿಸ್ ಹೋಗಿತ್ತಿದ್ದ. ಕತ್ತರಿಸ್ ಒಗದ್ರೆ ಆ ಖಡ್ಗಕ್ಕೆ ಸಮಾಧಾನ ಆಗ್ತಿತ್ತು. ಆ ನಮನ ಕತ್ತರಿಸ್ ಹೋಗ್ಯವ್ರಿ ಇಮ್ಮಡಿ ಪುಲಕೇಶಿ. ಹಾಗಾದ್ರೆ ಅವಾಗ ಯಾವಾಗ ಇವರ ಸೈನ್ಯ ನಾಶ ಆಗಕ್ ಪ್ರಾರಂಭಿಸಲ್ಲ, ಯಾವಾಗ ಇವರ ನಾಶ ಪ್ರಾರಂಭ ಆಯ್ತಲ್ಲ, ಅವಾಗ ಹರ್ಷವರ್ಧನಿಗೆ ಗೊತ್ತಾಯ್ತು ಅವನ ಸೈನ್ಯ ರಣರಂಗದಲ್ಲಿ ಉರುಳಲು ಪ್ರಾರಂಭಿಸ್ತದ, ರಥಗಳು ಉರುಳಲು ಪ್ರಾರಂಭಿಸ್ತದ. ಯಾವಾಗ ಅದನ್ನು ತಿಳ್ಕೊಂಡಲ್ಲ, ಅವಾಗ ಈತನಿಗೆ ಸೋಲನ್ನು ಖಚಿತ ಅಂತೇಳಿ ಗೊತ್ತಾಯಿತು. ಉತ್ತರ ಭಾರತದಲ್ಲಿ ಗರ್ವದಿಂದ ಮೆರೆರ್ತಕ್ಕಂಥ ಹರ್ಷನ ಕೀರ್ತಿನೇ ಹಾರಿ ಹೋಗುವಂತೆ ಮಾಡದವನ ಸೈನ್ಯ ನಾಶಗೊಳಿಸಿ ಇಮ್ಮಡಿ ಪುಲಕೇಶಿ ಅದರ ಹರ್ಷವರ್ಧನ ತಂದು ನಿಂದ್ರಿಸ್ಬಿಟ್ರು. ಹಾಗಾದ್ರೆ ಯುದ್ಧ ನಡಿಬೇಕಾದ್ರ 2 ಜನ ಅರಸರುಗಳಲ್ಲಿ ಒಬ್ಬಂದ್ರ ರುಂಡ ಹಾರಬೇಕು. ಅವಾಗ ಇಮ್ಮಡಿ ಪುಲಕೇಶಿ ಅದರ ತಂದು ನಿಂದ್ರಿಸ್ಕೊಳ್ಳಿ ಹರ್ಷವರ್ಧನ ನಡುಗಲು ಪ್ರಾರಂಭಿಸ್ತಾನ.
ಅವ ಇಮ್ಮಡಿ ಪುಲಕೇಶಿ ಹೇಳ್ತಾನ, ದೋಸ್ತ ನಡಗ್ಬೇಡ, ನಿಂಗೆ ಒಂದ್ ಚಾ ಕುಡಿಸ್ತೀನಿ ಅಂದ. ಬಾಳ ಬಿಸಿ ಚಾ ಕುಡಿಸ್ತೀನಿ ಅಂದ. ಅವಾಗ ಅವ ಅಂದ, ಆಯ್ತು ದೋಸ್ತ, ಕಣ್ಣೀರ್ ಹಾಕಲು ಪ್ರಾರಂಭಿಸ್ತಾನ. ಇವ ಯಾಕೆ ಕಣ್ಣೀರ್ ಹಾಕದ ಅಂದ್ರ ಅವನಿಗೆ ಹಿಂದನು ಯಾರು ಇರ್ಲಿಲ್ಲ, ಮುಂದನು ಯಾರು ಇರ್ಲಿಲ್ಲ. ಆದ ಕಾರಣಕ್ಕ ಇಮ್ಮಡಿ ಪುಲಕೇಶಿ ಆತನ ಬಗ್ಗೆ ತಿಳ್ಕೊಂಡಿದ್ದ. ಆದ ಕಾರಣಕ್ಕ ಈತನನ್ನು ಪ್ರಾಣದಿಂದ ರಕ್ಷಣೆ ಮಾಡ್ತಾನ. ಹೋಗ್ ಬದುಕೋ ಅಂತ ಹೇಳದವ. ಅವಾಗ ದಡ ಅಂತೇಳಿ ಬಂದು ಕಾಲು ಬಿತ್ರಿ ಇದು ಕ್ಯಾಂಡಿಡೇಟ್. ಆ ಕಾಲು ಬೀಳೋದು ಅಷ್ಟೇ ಅಲ್ಲ, ನೀ ನನ್ನ ಪಾಲಿನ ಪರಮೇಶ್ವರ ಇದ್ದ ಅಂತ ಹೇಳದವ. ಹಾಗಾದ್ರೆ ಹರ್ಷವರ್ಧನಿಂದ ಇಮ್ಮಡಿ ಪುಲಕೇಶಿ ಯಾವ ಬಿರುದು ಸಿಕ್ಕತ್ ಕೇಳ್ತಾರ? ಪರಮೇಶ್ವರ. ಹಾಗಾದ್ರೆ ಪರಮೇಶ್ವರನೇ ಯಾಕೆ ಬಿರುದು ಕೊಟ್ಟಂದ್ರ ಆತನ ಇನ್ನೊಂದು ಪುನರ್ಜನನವನ್ನು ಕೊಡ್ತಾನೆ. ಯಾರು? ಇಮ್ಮಡಿ ಪುಲಕೇಶಿ. ಯಾವಾಗ ಇವ ತನ್ನ ಯುದ್ಧ ನೀತಿಯನ್ನ ಕೈ ಬಿಡ್ತಾನ, ನಳಂದ ವಿಶ್ವವಿದ್ಯಾಲಯ ಡೆವಲಪ್ ಮಾಡ್ತಾನ, ಬೌದ್ಧ ಧರ್ಮ ಕನ್ವರ್ಟ್ ಆತಾನ. ಇವನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯ ಉನ್ನತ ಮಟ್ಟದಲ್ಲಿತ್ತು. ಹಾಗಾದ್ರೆ ಇವನ ಆಸ್ಥಾನಿಕನಾದ ಹುಯೆನ್ಸ್ ಥ್ಯಾಂಕ್ಸ್ ಕ್ಷಣ ಇರ್ಲಿಲ್ರಿ ಅವನ ಆಸ್ಥಾನದಾಗ. ಅದು ಕ್ಯಾಂಡಿಡೇಟ್ ಸೋತರವಲ್ಲ ಒಟ್ಟ ಇರ್ತಿರ್ಲಿಲ್ಲ, ಅವಮಾನ ಆದ್ರವಲ್ಲ ಒಟ್ಟ ಇರವಲ್ಲ. ಅವ ಗಂಡ ಮಗವ ಯಾರು ಗೆಲ್ತಾರ ಅವ್ರ ಮೇಗೆ ಓಡಬರವ. ಹಾಗಾದ್ರೆ ಕದನದಲ್ಲಿ ಸೋಲನ್ನ ಅನುಭವಿಸಿರ್ತಕ್ಕಂಥ ಯಾರು ಕೇಳ್ರ ಇಲ್ಲಿ ಹರ್ಷವರ್ಧನಿಗೆ ಸೋಲಾಯ್ತು. ಸೋತ ನಂತರ ನೆಕ್ಸ್ಟ್ ಅದೇ ಸಂದರ್ಭದಾಗ ಅವನ ದಂಡ ನಾಯಕನಾದವನೇ ಯಾರು ಕೇಳ್ತಾರ? ಅವನ ದಂಡ ನಾಯಕನಾದ ರವಿಕೀರ್ತಿ. ರವಿಕೀರ್ತಿ ಅದೇ ಸಂದರ್ಭದ ಒಂದು ಶಾಸನ ಬರೆಸ್ತಾನ. ಅದಕ್ಕೆ ನಾವು ಐಹೊಳೆ ಶಾಸನ ಅಂತೇಳಿ ಕರಿತೇವೆ. ಹಾಗಾದ್ರೆ ಐಹೊಳೆ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ? ಇಮ್ಮಡಿ ಪುಲಕೇಶಿ. ಹಾಗಾದ್ರೆ ಯಾವ ಅವಧಿಯಲ್ಲಿ ಹೊರಡಿಸಲಾಯಿತು? ಇದೇ ನರ್ಮದಾ ನದಿ ಕಾಳಗದಲ್ಲಿ ಹೊರಡಿಸ. ನರ್ಮದಾ ನದಿ ಕಾಳಗ ಅವಧಿನೂ ಒಂದೇ ಅದ. ಹಾಗಾದ್ರ ಆ ಐಹೊಳೆ ಶಾಸನ ಹೊರಡಿಸಿದ್ದು ಒಂದೇ ಅದ. ಅದಕ್ಕ ಐಹೊಳೆ ಪ್ರಶಸ್ತಿನೂ ಅಂತಾರ. ಇದ್ರ ಮ್ಯಾಲ ಒಂದು ಕ್ವಶನ್ ಬಹಳ ಡೇಂಜರ್ ಕೇಳಿದ್ದ. ಹಾಗಾದ್ರೆ ಇದೇ ಸಂದರ್ಭದಾಗ ಒಂದು ಶಾಸನವನ್ನು ಬರೆಸಲಾಯಿತು 634ರಲ್ಲಿ. ಅದಕ್ಕೆ ನಾವು ಐಹೊಳೆ ಶಾಸನ ಅಂತೇಳಿ ಕರಿತೇವೆ. ಹಾಗಾದ್ರೆ ಐಹೊಳೆ ಶಾಸನ ಹೊರಡಿಸಿದವರು ಯಾರು ಕೇಳ್ತ? ರವಿಕೀರ್ತಿ. ಹಾಗಾದ್ರೆ ಈ ಶಾಸನದ ಇಲ್ಲಿ ಏನೇನ್ರ ಅದಾರಿ? ಒಂದು ನರ್ಮದಾ ನದಿ ತೀರದ ಬಗ್ಗೆ ಅದ. ಹಾಗಾದ್ರೆ ನರ್ಮದಾ ನದಿ ಕದನದ ಬಗ್ಗೆ ಅದ. ನೆಕ್ಸ್ಟ್ ಇನ್ನೊಂದು ಏನದ ಅಂತ ಕೇಳಿದ್ರೆ ಆತನ ಸೈನಿಕ ಸಾಧನೆ ಬಗ್ಗೆ ಅದ. ಸೈನಿಕ ಸಾಧನೆ ಮತ್ತು ನರ್ಮದಾ ನದಿ ಕದನ ಬಗ್ಗೆ ವಿವರಣೆ ಇರುವ ಶಾಸನ ಐಹೊಳೆ ಪ್ರಶಸ್ತಿ. ಯಾವ ಅವಧಿಯಲ್ಲಿ ಹೊರಡಿಸಲಾಯ್ತು? 634. ಹಾಗಾದ್ರೆ ಇದು ಯಾವ ದೇವಾಲಯದಲ್ಲದ ಅಂತ ಹೇಳಿ ಕೇಳ್ಯಾನ? ಮೇಗುತಿ. ಹಾಗಾದ್ರ ಮೇಗುತಿ ಜೈನ ಧರ್ಮದ ದೇವಾಲಯ. ಮೇಗುತಿಯಲ್ಲಿ ಕಂಡು ಬರ್ತಕ್ಕಂಥ ಜೈನ ಧರ್ಮದ ದೇವಾಲಯದ ಮೇಲದ. ಆ ದೇವಾಲಯದ ಯಾವ ಗೋಡೆ ಮೇಲದ ಅಂತ ಹೇಳಿ ಕೇಳ್ಯಾನ? ಪೂರ್ವ ಗೋಡೆ ಮೇಲೆ ಅದ. ಪೂರ್ವ ಗೋಡೆ ಮೇಲೆ ಕೆತ್ತಿಸಲಾಯಿತು. ಹಾಗಾದ್ರೆ ದೇವಾಲಯ ಕಟ್ಟಿಸಿದವನು ರವಿಕೀರ್ತಿ. ತಾನು ಕಟ್ಟಿಸಿದ ದೇವಾಲಯ ಮೇಲೆ ಶಾಸನ ಬರೆಸ್ತಾನ. ಆ ಶಾಸನ ಐಹೊಳೆ ಅಂತಾರ. ಐಹೊಳೆ ಶಾಸನ ಯಾರ ಬಗ್ಗೆ ತಿಳಿಸುತ್ತದೆ ಅಂದ್ರೆ ಇಮ್ಮಡಿ ಪುಲಕೇಶಿ, ನರ್ಮದಾ ನದಿ ಕದನ, ಸೈನಿಕ ಸಾಧನೆ, ದೇವಾಲಯಕ್ಕೆ ಜೈನ ಧರ್ಮದ ಮೇಗುತಿ, ಪೂರ್ವ ಗೋಡೆ ಮೇಲದ. ಇದನ್ನು ಐಹೊಳೆಯಲ್ಲಿ ಕಂಡುಬರ್ತದೆ. ಐಹೊಳೆ ಬಾಗಲಕೋಟ್. ಐಹೊಳೆಯಲ್ಲಿ ಕಂಡುಬರ್ತಕ್ಕಂಥ ಮೇಗುತಿ ಜೈನ ಧರ್ಮದ ದೇವಾಲಯದಲ್ಲಿ ಕಂಡುಬರುವ ಶಾಸನ ಯಾವ್ದು ಕೇಳ್ತಾನ? ಅದಕ್ಕೆ ನಾವು ಯಾವ ಶಾಸನ ಅಂತ ಹೇಳಿ ಕರಿಬೇಕು ಅಂದ್ರ ಐಹೊಳೆ ಶಾಸನ ಅಂತೇಳಿ ಕರಿಬೇಕು. ಇದು ಹೊರಡಿಸಿದವರೇ ಯಾರು ಅಂತೇಳಿ ಕೇಳ್ತಾರ. ಹಾಗಾದ್ರೆ ಇಷ್ಟೆಲ್ಲ ಆಯ್ತು. ಸಾಮ್ರಾಜ್ಯ ಕಟ್ಟದ, ರಾಜ್ಯ ವೈಭವದಿಂದ ಆಡಳಿತ ಮಾಡಲು ಪ್ರಾರಂಭಿಸ. ಅಷ್ಟರಲ್ಲೇ ಇವನ್ ಮ್ಯಾಲ ದಾಳಿಯನ್ನ ಸಾರದು. ಯಾರು ದಾಳಿ ಸಾರದ್ರು ಅಂತೇಳಿ ಕೇಳ್ತಾರ. ಇಮ್ಮಡಿ ಪುಲಕೇಶಿ ಮೇಲೆ ಸೇಡನ್ನ ತೀರ್ಸ್ಕೊಳ್ಬೇಕಾಗಿತ್ತು. ಯಾಕೆ ಸೇಡನ್ನ ತೀರ್ಸ್ಕೊಳ್ಬೇಕಾಗಿತ್ತಂದ್ರ 1ನೇ ನರಸಿಂಹವರ್ಮನ ತಂದೆಯಾದ 1ನೇ ಮಹೇಂದ್ರ ವರ್ಮನನ್ನು ಪುಲ್ಲಲೂರು ಕದನದಲ್ಲಿ ಸೋಲಿಸಿದ್ದ. ಮತ್ ಇಲ್ಲಿ ಹೊಳ ಬರ್ಬೇಕ್ರಿ ನಾವೀಗ. ಇಲ್ಲ ಬರ್ಬೇಕು. ಫಸ್ಟ್ ದಾಳಿ ಮಾಡಿದ್ದೆ ಪುಲ್ಲಲೂರು ಕದನ. ಯಾರಿಗೆ ಸೋಲಿಸ್ಯಾನ? 1ನೇ ಮಹೇಂದ್ರ ಸೋಲಿಸ್ ಕಂಚಿಗೆ ಎದ್ದನ. ಅವಾಗ ಅವನ ಪಾರ್ ಏನಿತ್ತು? ಸಣ್ಣದಿತ್ತು. ಅವನೇ ಯಾರು ಕೇಳ? 1ನೇ ನರಸಿಂಹ. ಹಾಗಾದ್ರೆ ಇದು ಆದ ಕೂಡಲೇ ನರ್ಮದಾ ನದಿ ಕದನ. ನರ್ಮದಾ ಆದ ಕೂಡಲೇ 642ಕ್ಕೆ ಅವನ ಮಗನೇ ದಾಳಿ ಮಾಡಿಬಿಡ್ತಾನ. ಇಲ್ಲಿ 3 ಕದನಗಳನ್ನು ಸಂಭವಿಸ್ತಾವ. ಯಾಕೆ 1ನೇ ನರಸಿಂಹ ದಾಳಿ ಮಾಡ್ದ 642ಕ್ಕ ಅಂದ್ರ ಸೇಡನ್ನು ತೀರ್ಸ್ಕೊಳ್ಬೇಕಾಗಿತ್ತು. ಸೇಡ್ ಅಂದ್ರೆ ಹಿಂಗಿರಬೇಕು. ಹಾಗಾದ್ರೆ ಯಾಕೆ ಸೇಡ್ ತೀರ್ಸ್ಕೊಂಡ ಅಂತ ಹೇಳಿ ಕೇಳ, ಮಹೇಂದ್ರ ವರ್ಮನನ್ನು ಇವ ಕತ್ತರಿಸೋಗಿದ್ದ.
ಇಮ್ಮಡಿ ಪುಲಕೇಶಿ ಕತ್ತರಿಸೋಗದ ಸೇಡನ್ನ ತೀರ್ಸ್ಕೊಳಕ್ ಮುಂದಾದವನೇ ಆತನ ಮಗನಾಗಿರ್ತಕ್ಕಂಥ ಯಾರು ಅಂತ ಹೇಳಿ ಕೇಳ್ತಾರ. ಒಂದನೇ ನರಸಿಂಹವರ್ಮ ಪಲ್ಲವ ಅಂತ ಹೇಳಿ. ಹಾಗೆ ಒಂದನೇ ನರಸಿಂಹವರ್ಮ ಪಲ್ಲವ ಇವ ದಾಳಿ ಮಾಡ್ತಾನ. ಎಷ್ಟಕ್ಕೆ ದಾಳಿ ಮಾಡದಂದ್ರ 642ಕ್ಕೆ ದಾಳಿ ಮಾಡ್ಬಿಟ್ರಿ ಇವ. ಹಾಗಾದ್ರೆ ಯಾಕೆ ದಾಳಿ ಮಾಡ್ದ ಅಂತಂದ್ರ ಆತನ ಸೇಡನ್ನ ತೀರ್ಸ್ಕೊಳ್ಬೇಕಾಗಿತ್ತು. ಇಲ್ಲಿ 3 ಕದ ನಡೀತ. ಅದಕ್ಕೆ ಒಂದು ಪೆರಿಯಾಲ ಅಂತಾರ, ಮಣಿಮಂಗಲ ಅಂತಾರ, ಪೆರಿಯಾಲ, ಮಣಿಮಂಗಲ. ನೆಕ್ಸ್ಟ್ ಇನ್ನೊಂದು ಸುರಮಾರ ಅಂತಾರ. ಈ 3 ಕದನದಲ್ಲಿ ಇಮ್ಮಡಿ ಪುಲಕೇಶಿ ಹತ್ಯೆಗೈಯಲೈತಂದ್ರೆ ಉಲ್ಲೇಖ ಅದ. ಯಾಕಿದು ನಡೀತು ಅಂತ ಕೇಳಿದ್ರೆ ವೈರತ್ವ. ಯಾಕೆ ವೈರತ್ವ ಇತ್ತು ಅಂತ ಕೇಳ 1ನೇ ಮಹೇಂದ್ರವರ್ಮನನ್ನ ಕತ್ತರಿಸಕ್ಕಾಗಿ ಅವನ ಮಗನಾದ 1ನೇ ನರಸಿಂಹವರ್ಮ ಪೇರಿಯಾಲ, ಮಣಿಮಂಗಲ, ಸುರಮಾರ ಕದನದಲ್ಲಿ ಇಮ್ಮಡಿ ಪುಲಕೇಶಿಯ ಮೇಲೆ ದಾಳಿ ಮಾಡಿದನು ಅಂತೇಳಿ ಉಲ್ಲೇಖ ಅದ. ಹಾಗಾದ್ರೆ ಇವ ಹ್ಯಾಂಗ ಸೇಡ ತೀರಿಸ್ಕೊಂಡ ಅಂತಂದ್ರ ತನ್ನ ಬಲಡ್ಯವಾದ ಸೈನ್ಯ ಸಮೇತ ಅಧಿಕಾರಕ್ಕೆ ಬರ್ತಾನ್ರಿ ಇವ. ಹಾಗಾದ್ರೆ ಬಂದವನೇ ಯಾರು ಕೇಳ್ತಾರ? 1ನೇ ನರಸಿಂಹ. ಹಾಗಾದ್ರೆ 1ನೇ ನರಸಿಂಹವರ್ಮ ಪಲ್ಲವ ಅನ್ನಬೇಕು. 1ನೇ ನರಸಿಂಹವರ್ಮ ಪಲ್ಲವ 647ಕ್ಕೆ ದಾಳಿ ಬರ್ತಾನ. ದಾಳಿಗೆ ಬಂದ ಸಂದರ್ಭದಲ್ಲಿ ಅವ ಇವನ್ ಪಾರ್ ಸಾಣದಿತ್ತು. ಇವ ಅವನ ಮೇಲೆ ದಾಳಿ ಹೋದ ಅವನ್ ಪಾರ್ ಸಾಣದಿತ್ತು. ಬಹಳ ಮಜಾ ಅದ ಇದು. ಇವ ದಾಳಿ ಬಂದ ಅವನ ಪಾರ್ ಸಾಣದಿತ್ತು, ಅವನ ಮೇಲೆ ಇವ ದಾಳಿ ಬಂದ ಇವನು ಪಾರ್ ಸಾಣದಿತ್ತು. ಹಾಗಾದ್ರೆ ಇವನ ಮಗ ಯಾರು ಕೇಳ್ತಾರ? 1ನೇ ವಿಕ್ರಮಾದಿತ್ಯ. ವಿಕ್ರಮಾದಿತ್ಯನ ಸ್ಟೋರಿ ಬಹಳ ಚಲೋ ಅದ. ಹಾಗಾದ್ರೆ ದಾಳಿ ಬಂದಾಗ ಅವನ ಪಾರ್ ಏನಾಗಿತ್ತು? ಸಣ್ಣದಾಗಿತ್ತು. ಅವ ಇವನ್ ಮೇಲೆ ದಾಳಿ ಹೋದ ಇವನ್ ಪಾರ್ ಏನಾಗಿತ್ತು? ಸಣ್ಣದಾಗಿತ್ತು. ಅಂದ್ರೆ ಸೇಡ್ ತೀರ್ಸ್ಕೊಳ್ಬೇಕಲ್ಲ ಇಲ್ಲಿ. ಹಾಗಾದ್ರೆ 642ಕ್ಕೆ ದಾಳಿ ಮಾಡ್ತಾನ. ದಾಳಿ ಮಾಡಿದ ಸಂದರ್ಭದ 1ನೇ ನರಸಿಂಹವರ್ಮ ಇಮ್ಮಡಿ ಪುಲಕೇಶಿಯನ ಹತ್ಯೆಗೈತಾನ. ಹತ್ಯೆಗೈದು ಇಲ್ಲನ್ನು ಬಾದಾಮಿ ವಶಪಡಿಸ್ಕೊಳ್ತಾನ. ಆದ ಕಾರಣಕ್ಕ ಈತನ ಬಿರುದೆ ವಾತಾಪಿಕೊಂಡ. ಬಾದಾಮಿಯನ್ನು ವಶಪಡಿಸಿಕೊಂಡ ಕಾರಣಕ್ಕಾಗಿ ಈತನ ಬಿರುದೆ ಏನಾಗಿತ್ತು? ವಾತಾಪಿಕೊಂಡ ಅಂತೇಳಾಗಿತ್ತು. ಸುಮಾರು ಏನು ಉತ್ತರ 12ರಿಂದ 13 ವರ್ಷಗಳ ಕಾಲ ಆಳ್ಯಾನ್ರಿ. ಯಾಕಂದ್ರೆ ಅವನ ಪಾರ ಸಾಣದಿತ್ತಲ್ಲ 1ನೇ ವಿಕ್ರಮಾದಿತ್ಯ. ಹಾಗಾದ್ರೆ 12ರಿಂದ 13 ವರ್ಷಗಳ ಕಾಲ ಆಳದಿವ. 642ಕ್ಕೆ ಬಾದಾಮಿ ವಶಪಡಿಸ್ಕೊಂಡು 655 ತನ ಇವನ್ ಹಿಡಿತದಾಗಿತ್ತು. ಅಂದ್ರೆ 12 ವರ್ಷಗಳ ಕಾಲ ಬಾದಾಮಿ ಕತ್ತಲ ಮೈದಿಂದ ಕೂಡಿತ್ತು. ಹಾಗಾದ್ರೆ ಆಳದವನೇ ಯಾರು? 1ನೇ ನರಸಿಂಹವರ್ಮ. ಯಾವ ಬಿರುದಿನೊಂದಿಗೆ? ವಾತಾಪಿಕೊಂಡ. ಅವಾಗ ಈ ವಿಷಯ ಇವನ ಉತ್ತರಾಧಿಕಾರಿ ಬಂದ ಅವನ ಮಗ 1ನೇ ವಿಕ್ರಮಾದಿತ್ಯ ತಿಳ್ಕೊಂಡ್ರು. ನಮ್ಮ ತಂದೆಯನ್ನು ಹತ್ಯೆ ಮಾಡಿ ಅಧಿಕಾರ ಬಂದವ್ರು ಯಾರು ಅಂತ ಹೇಳಿ. ಅವಾಗ ಈ ವಿಷಯನ ತಿಳಿದ 1ನೇ ವಿಕ್ರಮಾದಿತ್ಯ ಒಬ್ಬಳು ಧರ್ಮ ಪತ್ನಿ ಇದ್ದೋಳ್ರಿ. ಅವಳೇ ಯಾರು ಕೇಳ? ಮೊನ್ನೆ ಕೇಳಿದ್ದು ವಿಜ್ಜಿಕಾ ಅಂತೇಳಿ. ಹಾಗಾಗಿ ಇವಳು ಇನ್ನೊಂದು ಹೆಸರು ವಿಜಯ ಭಟ್ಟಾರಿಕೆ. ವಿಜಯ ಮಹಾದೇವಿನ ಅಂತ. ವಿಜಯ ಮಹಾದೇವಿ ಅಂದ್ರೆ ಒಂದೇ, ವಿಜಯ ಭಟ್ಟಾರಿಕೆ ಅಂದ್ರೆ ಒಂದೇ, ವಿಜ್ಜಿಕಾ ಅಂದ್ರು ಒಂದೇ. ಹಾಗಾದ್ರೆ 1ನೇ ವಿಕ್ರಮಾದಿತ್ಯ ಈಗ ದಾಳಿಗೆ ಹೋಗ್ಬೇಕು. ಯಾರ ಮೇಲ? 1ನೇ ನರಸಿಂಹವರ್ಮನ್ ಮ್ಯಾಲ. ಯಾಕೆ ದಾಳಿಗೆ ಹೋಗ್ಬೇಕಾದ್ರೆ ಇವನ್ ತಂದೆ ಮೇಲೆ ದಾಳಿ ಮಾಡದ ಕಾರಣಕ್ಕ ಇವ ಸೇಡ್ ತೀರ್ಸ್ಕೊಂಡಿದ್ದಲ್ಲ, ಅವನ ತಂದೆ ಮೇಲೆ ದಾಳಿ ಮಾಡದ ಕಾರಣಕ್ಕ ಅವ ಸೇಡ್ ತೀರ್ಸ್ಕೊಳ್ಬೇಕು. ಈಗ ಯಾರು? ಇವ ಅಧಿಕಾರ ಬಂದ ಕೂಡಲೇ ವಿಜ್ಜಿಕಾ ಆಜ್ಞೆ ಮಾಡಿದಳು. ನೋಡ್ ದೋಸ್ತ, ನಿಮ್ಮ ತಂದೆಯನ್ನು ಹತ್ಯೆ ಮಾಡಿ ಇವ ಅಧಿಕಾರಕ್ಕೆ ಬಂದಲ್ಲ, ಇವನಿಗೆ ಏನ್ ಮಾಡ್ತೋ ಏನ್ ಬಿಡ್ತೋ ಗೊತ್ತಿಲ್ಲ, ಇವನಿಗೆ ಸಂಹಾರ ಮಾಡಿ ಕತ್ತರಿಸೋಗಿ ಅಂತ ಹೇಳ್ದ. ಅವಾಗ 1ನೇ ವಿಕ್ರಮಾದಿತ್ಯ ಬಹಳ ನಾಟಕ ಮಾಡಿದ್ರಿ. ಇವ ಕದನಕ್ಕೆ ಹೋಗ್ಬೇಕಾದ್ರೆ ಬಹಳ ಅಂಜಕತ್. ಅವಾಗ ವಿಜ್ಜಿಕಾ ಒಂದೇ ಮಾತು ಹೇಳಿದಳು, ಯುದ್ಧಕ್ಕೆ ಹೋತೋ ಏನೋ ಕೈದಾಗ ಬಳಿ ಹಾಕೊಂಡು ರೊಟ್ಟಿ ಮಾಡ್ತಂತೇಳಿ ಕೇಳಿದಳು. ಒಂದವ ಒಲಿ ಮುಂದ್ಕೊಂಡ್ ರೊಟ್ಟಿ ಮಾಡೋರು ಯಾರು? ಆಗಲ್ಲ, ನಾ ಯುದ್ಧಕ್ಕೆ ಹೋತ ಅಂತ ಅಂದ. ಹಾಗಾದ್ರೆ ವಿಜಯ ಭಟ್ಟಾರಿಕೆಯ ಮಾರ್ಗದರ್ಶನದಂತೆ 1ನೇ ವಿಕ್ರಮಾದಿತ್ಯ 655ರಲ್ಲಿ ದಾಳಿಗೆ ಹೋತಾನ. 55ರಲ್ಲಿ ದಾಳಿಗೆ ಹೋದ ಸಂದರ್ಭದಾಗ ಅರಸನಾದ 1ನೇ ನರಸಿಂಹನನ್ನು ಕತ್ತರಿಸಿ ಹೋಗದ ಬಿಡ್ತಾನ. ಬಾದಾಮಿಯನ್ನು 12 ವರ್ಷ ಆದ ನಂತರ ಇವನ ಕೈ ವಶಕ್ಕೆ ಬಂತು. ಯಾವಾಗ ಇವನ ಕೈ ವಶಕ್ಕೆ ಬಂತಲ್ಲ ಅವಾಗ ಖುಷಿಗೊಂಡವಳೆ ವಿಜಯ ಭಟ್ಟಾರಿಕೆ. ಆಸೈನ ಪತಿಯ ಸಾಧನೆಯನ್ನು ತಿಳಿಸ್ಬೇಕಲ್ಲ, ಒಂದು ಕೃತಿಯನ್ನು ಬರೀತಾಳ. ಅದಕ್ಕ ನಾವು ಕೌಮುದಿ ಮಹೋತ್ಸವ ಅಂತೇವ್. ಹಾಗಾದ್ರೆ ಕೌಮುದಿ ಮಹೋತ್ಸವ ಈ ಕೃತಿಯ ಲೇಖಕರು ಯಾರು ಕೇಳ್ತಾರ? ವಿಜಯ ಭಟ್ಟಾರಿಕೆ. ಯಾರ ಬಗ್ಗೆ ಅದಾದ್ರ? 1ನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆ ಬರ್ದಿಟ್ಟೋಳು.
ಹಿಂಗಿರ್ಬೇಕು ಪತಿ ಮತ್ತು ಪತ್ನಿ ಮಧ್ಯೆ ಬಾಂಧವ್ಯ. ನೋಡ್ರಿ, ಪತಿ ಗೆದ್ದ ಕಾರಣಕ್ಕ ಖುಷಿಗೊಂಡ ಪತ್ನಿ ಯಾವ ಕೃತಿಯನ್ನು ಬರೀತಾಳ? ಕೌಮುದಿ ಮಹೋತ್ಸವ 1ನೇ ವಿಕ್ರಮಾದಿತ್ಯನ ಬಗ್ಗೆ ತಿಳಿಸ್ತದ. ವಿಜ್ಜಿಕ ಯಾರು ಅಂತ ಹೇಳಿ ಇಮ್ಮಡಿ ಪುಲಕೇಶಿಯ ಸೊಸೆ ಆಗಿರ್ತಾಳ. ಹಾಗಾದ್ರೆ ಅಧಿಕಾರ ಬರ್ತಾನ, ರಾಜ್ಯಭಾರ ಮಾಡ್ತಾನ. ಇವನನ್ನು ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ಅಂತ. ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕನೇ ಯಾರು ಅಂತ ಹೇಳಿಕ್ಯರ 1ನೇ ವಿಕ್ರಮಾದಿತ್ಯ. ಸುಮಾರು 12 ವರ್ಷಗಳ ಕಾಲ ಆದ ನಂತರ ಅಧಿಕಾರ ಮಾತು ಮರಳಿ ಪಡಿತಾನ. ಅವನೇ ಯಾರು ಕೇಳ ಈ ಬಾದಾಮಿ ಚಾಲುಕ್ಯರ 1ನೇ ವಿಕ್ರಮ. ಇವನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಹುಯನ್ ಸ್ಯಾಂಗ್. ಇವನ್ ಬಗ್ಗೆ ಒಂದ್ ಜರ ಹೇಳ್ತೇನೆ ನೋಡ್ರಿ. ಹಾಗಾದ್ರೆ ಇವ ಎಲ್ಲಿನ ಪ್ರವಾಸಿಗ ಅಂತೇಳಿ ಕೇಳ್ತಾರ? ಚೀನಾ. ಹಾಗಾದ್ರೆ ಚೀನಿ ಪ್ರವಾಸಿಗಳ ರಾಜ್ಯನು ಅಂತಾರ. ಇವನ ಮೊದಲ ಹೆಸರು ಒಂದ್ಸಲ ಎಕ್ಸಾಮ್ ಕೇಳಿದ್ರು, ಅದು ಹೆಸರೇ ಅಲ್ಲಗ ಬರ್ಲಿ, ನೀವೇ ನೋಡ್ಕೋರಿ. ಹಾಗಾದ್ರೆ ಹುಯನ್ ಸ್ಯಾಂಗ್ಸ ಚೀನಿ ಪ್ರವಾಸಿಗ. ಈತನಿಗೆ ಬೌದ್ಧ ಧರ್ಮದ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಾಗಲಿಲ್ರಿ ಚೀನಿ ಭಾಷೆದ. ಆದ ಕಾರಣಕ್ಕ ಇವ ಭಾರತಕ್ಕೆ ಬರ್ತಾನ. ಭಾರತಕ್ಕೆ ಬಂದಿದ್ದು 3 ಸಾಮ್ರಾಜ್ಯ ಅಧೀನಕ್ಕೆ ಬರ್ತಾನ. ವರ್ಧನ ಸಾಮ್ರಾಜ್ಯ, ಬಾದಾಮಿ ಚಾಲುಕ್ಯರು, ಕಂಚಿ ಪಲ್ಲವ್. ಮೊದಲು ಭೇಟಿ ನೀಡಿದ್ದು ಹರ್ಷವರ್ಧನ, ಆಮೇಲೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ, ಆಮೇಲೆ 1ನೇ ನರಸಿಂಹ. ಇವ ಸೋತರ ಬಲ್ಲಿ ಇರ್ತಿರ್ಲಿಲ್ಲ. ಇವನಿಗೆ ಹತ್ಯೆ ಮಾಡಿದ 1ನೇ ನರಸಿಂಹ ಅಂತ ತಿಳ್ಕೊಂಡು ಇವ್ರ ಮನೆ ಬಿಟ್ಟು ಅವ್ರ ಮನೆಗೆ ಹೋಗೋದು. ಹಿಂಗ 3 ಮನೆ ತನಕ ಕಡಿಯಾಡಿದ್ರಿ ಇದು ಕ್ಯಾಂಡಿಡೇಟ್. ಹರ್ಷವರ್ಧನ, ಇಮ್ಮಡಿ ಪುಲಕೇಶಿ, 1ನೇ ನರಸಿಂಹ. ಹಾಗಾದ್ರೆ ಇವ ಯಾವ ವಿಶ್ವವಿದ್ಯಾಲಯದಲ್ಲಿ ಓದ್ದ? ನಳಂದ ವಿಶ್ವವಿದ್ಯಾಲಯದಲ್ಲಿ ಓದಿ ಅಲ್ಲೇ ಅಭ್ಯಾಸ ಮಾಡಿ ಅಲ್ಲೇ ಪ್ರಾಧ್ಯಾಪಕನಾದ. 150 ಗೌತಮ ಬುದ್ಧನ ಪ್ರತಿಮೆಗಳನ್ನು ಸಂಗ್ರಹಣೆ ಮಾಡಿರ್ತಾನ. ಆದ್ರೆ ಭಾರತೀಯರು ಇದಕ್ಕೆ ಬರ್ತಾ ಎಲ್ಲ ಕಸ್ಕೊಂಡ್ ಬಿಡ್ತಾರ. ಹಾಗೆ ನಳಂದ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕನಾಗ್ತಾನ. 3 ಮನೆ ತನಕ ಭೇಟಿ ಕೊಡ್ತಾನ. ನಳಂದ ವಿಶ್ವವಿದ್ಯಾಲಯ ಅಭ್ಯಾಸ ಮಾಡಿರ್ತಕ್ಕಂಥ ಚೀನಿ ಪ್ರವಾಸಿ ಹುಯನ್ ಸ್ಯಾಂಗ್. 1ನೇ ವಿಕ್ರಮಾದಿತ್ಯನಾದ ನಂತರ ಉತ್ತರಾಧಿಕಾರಿ ಬಂದೋರೆ ವಿನಯಾದಿತ್ಯ ಅಂತೇಳಿ ಬರ್ತಾನ. ವಿನಯಾದಿತ್ಯನ ಮಗನೇ ಯಾರು ಕೇಳ್ತಾರ? ವಿಜಯಾದಿತ್ಯ ಮೊಮ್ಮಗ ಬರ್ತಾನ್ರಿ. ಹಾಗಾದ್ರೆ 12 ವರ್ಷಗಳಾದ ನಂತರ ಬಾದಾಮಿಯನ್ನು ಇಮ್ಮಡಿ ಪುಲಕೇಶಿ ಮಗನಾದ 1ನೇ ವಿಕ್ರಮಾದಿತ್ಯ ತನ್ನ ವಶಕ್ಕೆ ಪಡಿತಾನ. ಆದ ಕಾರಣಕ್ಕ ಈತನನ್ನು ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ಅಂತೇಳಿ ಕರೆಯಲಾಯ್ತು. ಖುಷಿಗೊಂಡವಳೆ ಯಾರು ಕೇಳ್ತಾರ? ಪತ್ನಿಯಾಗಿರ್ತಕ್ಕಂಥ ವಿಜಯ ಭಟ್ಟಾರಿಕೆ. 1ನೇ ವಿಕ್ರಮಾದಿತ್ಯನ ಧರ್ಮ ಪತ್ನಿನೇ ಯಾರು ಕೇಳ್ತಾರ? ವೀಜ್ಜಿಕಾ ಅಂತೇಳಿ ಕರಿಬೇಕು. ಹಾಗಾದ್ರೆ ಇವರು ಬರೆದ ಪುಸ್ತಕಕ್ಕೆ ನಾವು ಕೌಮುದಿ ಮಹೋತ್ಸವ ಅಂತೇಳಿ ಕರಿಬೇಕು. ಕೌಮುದಿ ಮಹೋತ್ಸವ ಅಂತೇಳಿ ಕೃತಿ ಬರೀತಾರ. ಹಾಗಾದ್ರೆ ನೆಕ್ಸ್ಟ್ ಅಧಿಕಾರ ಬರ್ತಾನ. ಇವನನ್ನು ಪುನರ್ಸ್ಥಾಪಕ ಅಂತಾರ. ಈ ಸಾಮ್ರಾಜ್ಯದ ಎಂಥ ಸ್ಥಾಪಕ ಅಂತ ಹೇಳಕ್ಯಾರ? ಪುನರ್ಸ್ಥಾಪಕ. ಇವನ ಉತ್ತರಾಧಿಕಾರಿ ಬಂದ ನಾವು ಯಾರು ಅಂತ ಹೇಳಕ್ ಕೇಳ್ತಾರ. ಅವನ ಉತ್ತರಾಧಿಕಾರಿ ಮೊಮ್ಮಗನಾಗಿರ್ತಕ್ಕಂಥ ವಿಜಯಾದಿತ್ಯ ಬರ್ತಾನ. ಇಲ್ಲ ಅವನ ಮಗ ವಿನಯಾದಿತ್ಯ ಬರ್ತಾನ. ವಿಜಯ ಬಹಳ ಕನ್ಫ್ಯೂಸ್ ಆಗ್ತಾವ ನೋಡ್ರಿ. ವಿನಯಾದಿತ್ಯನ ಉತ್ತರಾಧಿಕಾರಿನೇ ಯಾರು ಅಂತ ಹೇಳಕ್ಕೆ ವಿಜಯಾದಿತ್ಯ. ವಿಜಯಾದಿತ್ಯ ಗುಜರಾತಿನ ಮೇಲೆ ಅರಬ್ಬರ ದಾಳಿಯನ್ನು ತಡೆಗಟ್ತಾನಿವ. ಹಾಗಾದ್ರೆ ಇವನ ಮಗನೇ ಯಾರು ಅಂತ ಹೇಳಕ್ ಕೇಳ್ತಾರ? 2ನೇ ವಿಕ್ರಮಾದಿತ್ಯ. 2ನೇ ವಿಕ್ರಮಾದಿತ್ಯ ಅಧಿಕಾರ ಬಂದ ಕೂಡಲೇ ಕಂಚಿ ಪಲ್ಲವರಿ ಮತ್ತು ಬಾದಾಮಿ ಚಾಲುಕ್ಯರಿ ಪುನಃ ಸಂಘರ್ಷ ಸ್ಥಾಪನೆ ಆಗ್ತದೆ. ಯಾರ ಕಾಲದಲ್ಲಿ ಬಾದಾಮಿ ಚಾಲುಕ್ಯ ಮತ್ತು ಕಂಚಿ ಪಲ್ಲವರಿ ಪುನರ್ ಸಂಘರ್ಷ ಪ್ರಾರಂಭ ಆಯ್ತು? 2ನೇ ವಿಕ್ರಮಾದಿತ್ಯ. ಇವ ಕಂಚಿ ಪಲ್ಲವರ ಮೇಲೆ 3 ಬಾರಿ ದಾಳಿ ಮಾಡ್ತಾನ್ರಿ. ಹಾಗಾದ್ರ ಕಂಚಿ ಪಲ್ಲವರ ಮೇಲೆ 3 ಬಾರಿ ದಾಳಿ ಮಾಡಿ ಸೋಲಿಸ್ತಾನ. ಅಲ್ಲಿರ್ತಕ್ಕಂಥ ರಾಜ್ಯಸಿಂಹ ದೇವಾಲಯಕ್ಕೆ ಅನೇಕ ದಾನವನ್ನು ನೀಡ್ತಾನ. ಹಾಗಾದ್ರೆ ಇವನಿಗೆ 2 ಜನ ಧರ್ಮ ಪತ್ನಿಯರಿದ್ದರು. ಒಬ್ಬಳನ್ನು ನಾವು ಲೋಕೇಶ್ವರಿ ಅನ್ನಬೇಕು, ಇನ್ನೊಬ್ಬಳನ್ನು ನಾವು ತ್ರೈಲೋಕೇಶ್ವರಿ ಅಂತ ಕರಿಬೇಕು. ಯಾವಾಗ ಅವರನ್ನು ಸೋಲಿಸ್ತಾರಲ್ಲ, ಹಾಗಾದ್ರೆ ಸೋಲಿಸಿದ ಕಾರಣಕ್ಕಾಗಿ ಕಂಚಿ ಪಲ್ಲವರ ಮೇಲೆ 3 ಬಾರಿ ದಾಳಿ ಮಾಡೋದಕ್ಕಾಗಿ ಎಷ್ಟು ಜನ ಧರ್ಮ ಪತ್ನಿಯರು? 2. ಒಬ್ರೆ ಯಾರು ಕೇಳ್ತಾರ? ಲೋಕೇಶ್ವರಿ. ಬಹಳ ಸಲ ಎಕ್ಸಾಮ್ ಕೇಳ್ಯಾರ ನೋಡ್ರಿ. ಲೋಕೇಶ್ವರಿ ಅಂತೇಳಿ. ಇನ್ನೊಬ್ಬರೇ ಯಾರು ಕೇಳ್ಯಾರ? ತ್ರೈಲೋಕೇಶ್ವರಿ ಅಂತೇಳಿ. ಒಬ್ರು ವಿರೂಪಾಕ್ಷ ಕಟ್ತಾರ, ಇನ್ನೊಬ್ರು ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ಟಿಸ್ತಾರ. ಒಂದು ವೀರು, ಇನ್ನೊಂದು ಮಲ್ಲು. ವಿರೂಪಾಕ್ಷ ಕಟ್ಟಿಸ್ವರು ಲೋಕೇಶ್ವರಿ. ಹಾಗಾದ್ರೆ ತ್ರೈಲೋಕೇಶ್ವರಿ ಕಟ್ಟಿದ ಮಲ್ಲಿಕಾರ್ಜುನ ಕಂಚಿ ಪಲ್ಲವರನ್ನು 3 ಬಾರಿ ಸೋಲಿಸ್ತಾರ. ಈ 2 ದೇವಾಲಯಕ್ಕೆ ಕಂಡು ಬರೋದು ದ್ರಾವಿಡ ಶೈಲಿದಾಗ ಅದ. ಯಾವ ಶೈಲಿಯಲ್ಲಿ ಕಂಡು ಬರುತ್ತವೆ? ದ್ರಾವಿಡ ಶೈಲಿ.
ಹಾಗಾದ್ರೆ ಇದು ಕಟ್ಟಿಸಿದವರು ಯಾರು? ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದನ್ನು ಅವರ ದೇವಾಲಯಗಳ ಬಗ್ಗೆ ಅನೇಕ ಜನ ಮಾಹಿತಿನ ಕೊಡ್ತಾರ. ಹಾಗಾದ್ರೆ ಇಲ್ಲಿ ಅದ ನೋಡ್ರಿ, ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ 3 ಬಾರಿ ಗಳಿಸಿದ ಗೆಲುವಿನ ಸವಿ ನೆನಪಿಗಾಗಿ ವಿರೂಪಾಕ್ಷ ದೇವಾಲಯ, ಆತನ ಮಹಾರಾಣಿ ಲೋಕಮಾದೇವಿ ಅಂದ್ರೆ ಒಂದೇ, ಲೋಕೇಶ್ವರಿ ಅಂದ್ರೆ ಒಂದೇ, ಅವಳೇ ಕಟ್ಟಿಸ್ತಾಳ ಇದು. ಹಾಗಾದ್ರೆ ದೇವಾಲಯ ಶಿಲ್ಪಿ ಅನಿವಾರ್ತಾಚಾರ್ಯ ಗುಂಡ ಅಂತೇಳಿ ಇದು ದ್ರಾವಿಡ ಶೈಲಿಯಲ್ಲಿ ಕಾಣಬರ್ತದೆ. ಇನ್ನೊಂದು ಮಲ್ಲಿಕಾರ್ಜುನ ದೇವಾಲಯ ಅಂತ ಹೇಳಿ ಕಾಣಬಂತು, ಅದು ಕಟ್ಟಿಸೋರು ತ್ರೈಲೋಕೇಶ್ವರಿ ಅಂದ್ರೆ ಇಮ್ಮಡಿ ಪುಲಕೇಶಿ ಅಥವಾ ಇಮ್ಮಡಿ ವಿಕ್ರಮಾದಿತ್ಯ ಜನ ರಾಣಿಯರು ಬರೋಬ್ಬರು ತ್ರೈಲೋಕೇಶ್ವರಿ, ಇನ್ನೊಬ್ಬರು ಲೋಕೇಶ್ವರಿ. ಒಬ್ಬರು ಮಲ್ಲಿಕಾರ್ಜುನ ದೇವಾಲಯ ಕಟ್ಟಿಸ್ರು, ಇನ್ನೊಬ್ರು ವಿರೂಪಾಕ್ಷ ದೇವಾಲಯ ಕಟ್ಟಿಸ್ರು. ಇವು ಪ್ರೆಸೆಂಟ್ ಈಗನು ಪಟ್ಟದ ಕಲ್ಲಗದಾವ. ಹಾಗಾದ್ರೆ ಎಲ್ಲಿ ಕಟ್ಟಿಸಲಾಯಿತು? ಪಟ್ಟದ ಕಲ್ಲು ಎಲ್ಲಿ ಕಂಡು ಬರುತ್ತವೆ? ಪಟ್ಟದ ಕಲ್ಲು ಬಾಗಲಕೋಟೆ ಜಿಲ್ಲೆ. ಶೈಲಿ ದ್ರಾವಿಡ. ದೇವಾಲಯದ ಶಿಲ್ಪಿ ಅನಿವಾರ್ತಾಚಾರ್ಯ ಗುಂಡ. ಯಾವುದರ ಸವಿ ನೆನಪಿಗಾಗಿ? ಕಂಚಿ ಪಲ್ಲವರ ಮೇಲೆ ದಾಳಿ ಮಾಡಿದ ಸವಿ ನೆನಪಿಗಾಗಿ. ಈ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಇದೆಲ್ಲ ಹಿಂಗ್ ಗೊತ್ತಿರಬೇಕು. ಹಾಗಾದ್ರೆ ಇವರ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಹಾಗಾದ್ರೆ ಅನೇಕ ಸಂಬಂಧಪಟ್ಟಿದೆಲ್ಲ ಇನ್ನೊಂದು 2ನೇ ಕ್ಲಾಸ್ನ ಸಂಪೂರ್ಣವಾಗಿ ಮಾಹಿತಿ ನೀಡಲಾಗುತ್ತದೆ. ಇಲ್ಲಿ ದಿ ಎಂಡ್. ಬಂದ